ಮ್ಯೂಟ್ ಮಾಡ್ಕೊಳಕ್ಕೆ ದಯವಿಟ್ಟು ಯಾರು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೆ ನಮಃ. ನರಸಿಂಹ ಪ್ರಭುಗಳ ಪಾದಾರ ಬಿಂದುಗಳಿಗೆ ವಂದಿಸುತ್ತಾ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರಂಭ ಮಾಡಕ್ ಮೊದಲು ಆ ಮಾತೆಯ ಒಂದು ಶ್ಲೋಕನ ಹೇಳ್ಕೊಳ್ಳ. ಪದ್ಮಾಸನಸ್ತಾಂ ವಿಕಸಿತ ವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಹೇಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯದಾಂ ಭಕ್ತಾನಾಂ ಬೃಂಭವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾ. ಓಂ ಶ್ರೀ ಮಾತ್ರೆ ನಮಃ. ಶ್ರಾವಣ ಶುಕ್ರವಾರ ಮೊದಲನೇ ದಿನ ಎಲ್ಲರಿಗೂ ಆ ಮಾತೆ ಒಳ್ಳೆಯ ಫಲವನ್ನು ಕೊಡ್ಲಿ ಅಂತ ಧ್ಯಾನಿಸ್ತಾ ಈ ದಿನದ ಈ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ತರಗತಿಯಲ್ಲಿ 21ನೇ ನಾಮನ ನಾವು ಪಠನೆ ಮಾಡಿ ಅದರ ಅರ್ಥವನ್ನ ತಿಳ್ಕೊಳ್ತಾ ಇದ್ದೀವಿ. 21ನೇ ನಾಮ ಯಾವ್ದಪ್ಪ ಅಂತಂದ್ರೆ ಸರ್ವಾರ್ಣ ನವಧ್ಯಾಂಗಿ ಸರ್ವಾಭರಣ ಭೂಷಿತ ಶಿವ ಕಾಮೇಶ್ವರಾಂಗಸ್ಥ ಶಿವ ಸ್ವಾಧೀನ ವಲ್ಲಭ ಅಂತಂದ್ರೆ ಈ ನಾಮದಲ್ಲಿ ಅವರು ಏನ್ ತಿಳಿಸಿದಾರಪ್ಪ ಅಂದ್ರೆ ಮಾತೆಯ ಪಾದದಿಂದ ಬರ್ತಕ್ಕಂಥ ಅರುಣ ಕಿರಣಗಳು, ಆ ಮಾತೆ ಪಾದದಿಂದ ಬರ್ತಾ ಇರ್ತಕ್ಕಂಥ ಅರುಣ ಕಿರಣದ ವರ್ಣನೆ ಮತ್ತು ಆ ಶಿವ ಅನ್ನೋನು ಕಾಮೇಶ್ವರ ಹೇಗಾದ ಅನ್ನೋದರ ವರ್ಣೆನ ಈ ನಾಮದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈ ಲೋಕಕ್ಕೆ ಅತೀತವಾದ್ದು ಮಾತೆ ಅಂತಂದ್ರೆ ಅತೀತವಾದವಳು ಅಂತ ನಮ್ಗೆ ಎಲ್ರಿಗೂ ಗೊತ್ತಿದೆ. ಆ ಅತೀತವಾದ ಮಾತೆಯ ಪಾದಗಳಿಂದ ಬರ್ತಕ್ಕಂಥ ಆ ಅರುಣ ಕಿರಣ ಹೇಗಿದ್ಯಪ್ಪ ಅಂದ್ರೆ ಅದು ಕೆಂಪು ಮತ್ತು ಹಳದಿ ಬಣ್ಣದಿಂದ ಕೂಡಿದೆಯಂತೆ. ಆ ಕೆಂಪು ಮತ್ತು ಹಳದಿ ಬಣ್ಣ ಎರಡು ಸೇರಿಸಿದಾಗ ಏನಾಗುತ್ತೆ, ಅದ್ರ ಪ್ರಕಾಶ ಅನ್ನೋದು ಇನ್ನ ಜಾಸ್ತಿ ಆಗ್ತಾ ಹೋಗುತ್ತಂತ. ಕೆಂಪು ಮತ್ತು ಹಳದಿಗೆ, ಆ ಕೆಂಪು ಬಣ್ಣಕ್ಕೆ ಹಳದಿ ಬಣ್ಣ ಮಿಕ್ಸ್ ಆದಾಗ ಬೆರೆತಾಗ ಅದ್ರ ಬಣ್ಣ ಇನ್ನೂ ಪ್ರಕಾಶ ಹೊಂದುತ್ತಂತೆ. ಅಂತ ಪ್ರಕಾಶತೆಯಿಂದ ಕಾಂತಿಯಿಂದ ಕೂಡಿರ್ತಕ್ಕಂಥ ಆ ಮಾತೆಯ ಪಾದದ ಕಿರಣಗಳು ಈ ಬ್ರಹ್ಮಾಂಡಕ್ಕೆ ಬರ್ತಾ ಇದೆಯಂತೆ. ಈ ಬ್ರಹ್ಮಾಂಡಕ್ಕೆ ಬರ್ತಾ ಇರೋ ಅಂತ ಪಾದದ ಕಿರಣಗಳನ್ನ ಏನ್ ಹೇಳ್ತಾರೆ ಅಂತಂದ್ರೆ 3 ಕಿರಣಗಳಾಗಿ ಅದನ್ನ ಹೇಳ್ತಾರೆ. ಯಾವತ್ತು ಅಂತಂದ್ರೆ ಅದನ್ನ 3 ಕಳೆಗಳಾಗಿ ಮಾರ್ಪಡಿಸಿದಾರಂತೆ. ಆ ಕಳೆನ ಆ ಬ್ರಹ್ಮಾಂಡಕ್ಕೆ ಬರ್ತಾ ಇರೋ ಆ ಪಾದದ ಕಿರಣಗಳನ್ನ ಆ ಕೆಂಪು ಬಣ್ಣ ಹಳದಿ ಬಣ್ಣ ಮಿಶ್ರಿತವಾಗಿ ಪ್ರಕಾಶಮಾನವಾಗಿ ಬರ್ತಿರ್ತಕ್ಕಂಥ ಆ ಪಾದದ ಕಳೆಯನ್ನ 3 ಕಳೆಗಳಾಗಿ ಹೇಳ್ತಾ ಇದ್ದಾರೆ. ಯಾವ್ದಪ್ಪ ಅಂದ್ರೆ ಒಂದು ಸೂರ್ಯ ಕಳೆ ಮತ್ತು ಅಗ್ನಿ ಕಳೆ ಮತ್ತು ಚಂದ್ರ ಕಳೆ ಅಂತ ಅಂದ್ಬಿಟ್ಟು 3 ಕಳೆಗಳಾಗಿ ಮಾಡಿದಾರಂತೆ. ಇದೇ ಈ ಕಳೆಗಳೇ ಏನಾಗಿದೆ, ಇದು ಲೋಕಕ್ಕೆ ಒಂದು ಸೋರ್ಸ್ ಅಂತಂದ್ರೆ ಇದು ಸೋರ್ಸ್ ಆಫ್ ಎನರ್ಜಿ ಅಂತಂದ್ರೆ ಈ ಲೋಕಕ್ಕೆ ಒಂದು ಶಕ್ತಿಯನ್ನು ಕೊಡುವಂಥವು ಈ 3 ಕಳೆಗಳು. ಯಾವುದು? ಚಂದ್ರ ಕಳೆ, ಸೂರ್ಯ ಕಳೆ ಮತ್ತು ಅಗ್ನಿ ಕಳೆ. ಈ 3 ಕಳೆಗಳು ಸೋರ್ಸ್ ಆಫ್ ಎನರ್ಜಿ ಈ ಲೋಕಕ್ಕೆ ಅಷ್ಟೊಂದು ಶಕ್ತಿಯನ್ನ ಒಂದು ಕೊಡುತ್ತಂತೆ. ಆ ಕಿರಣ ಆ ಮಾತೆಯ ಪಾದದಿಂದ ಬರ್ತಕ್ಕಂಥ ಆ ಕಿರಣಗಳು ಈ ಲೋಕಕ್ಕೆ ಈ ಬ್ರಹ್ಮಾಂಡಕ್ಕೆ ಸೋರ್ಸ್ ಆಫ್ ಎನರ್ಜಿ ಅಷ್ಟೊಂದು ಶಕ್ತಿಯನ್ನ ಕೊಡ್ತಾ ಇದೆ ಅಂತ ಅನ್ಬಿಟ್ಟು ಅದನ್ನ ವಿವರಿಸ್ತಾ ಇದ್ದಾರೆ ಈ ನಾಮದಲ್ಲಿ. ಅದು ಎಷ್ಟು ಹೇಗೆ ಇದು ಈ ಬ್ರಹ್ಮಾಂಡಕ್ಕೆ ಸೋರ್ಸ್ ಆಫ್ ಎನರ್ಜಿ ಕೊಡ್ತಾ ಇದೆಯೋ ಅದೇ ರೀತಿ ಈ ಶರೀರಕ್ಕೂ ಕೂಡ ಈ ಜೀವ ಅನ್ನೋದು ಈ ಬ್ರಹ್ಮಾಂಡದಲ್ಲಿ ಅದು ಒಂದು ಭಾಗ. ಆ ಶರೀರಕ್ಕೂ ಕೂಡ ಅಷ್ಟೇ ಒಂದು ಚೈತನ್ಯವನ್ನ ಇದು
ಕೊಡ್ತಾ ಇದೆಯಂತೆ. ಈ ಮೂರು ಕಿರಣಗಳು ಏನು ಕಳೆಗಳು ಅಂತ ಹೇಳ್ತೀವಿ, ಆ ಪಾದದಿಂದ ಬರ್ತಕ್ಕಂತ ಸೂರ್ಯ ಕಳೆ, ಚಂದ್ರ ಕಳೆ ಮತ್ತು ಅಗ್ನಿ ಕಳೆ, ಇದು ಈ ಮನುಷ್ಯನಿಗೂ ಕೂಡ ಅಷ್ಟೊಂದು, ಈ ಜೀವಿಗೂ ಕೂಡ ಅಂತ ಒಂದು ಶಕ್ತಿಯನ್ನ, ಹೇಗೆ ಈ ಬ್ರಹ್ಮಾಂಡಕ್ಕೆ ಒಂದು ಶಕ್ತಿಯನ್ನ ಕೊಡ್ತಾ ಇದೆಯೋ ಅದೇ ರೀತಿ ಈ ಮನುಷ್ಯನ ಶರೀರಕ್ಕೂ ಕೂಡ ಒಂದು ಶಕ್ತಿಯನ್ನ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂತಂದ್ರೆ ಈ ಕಳೆಗಳನ್ನ ಚಂದ್ರಮಂಡಲ, ಸೂರ್ಯಮಂಡಲ, ಅಗ್ನಿ ಮಂಡಲ ಅಂತ ಅಂದ್ಬಿಟ್ಟು ಶ್ರೀವಿದ್ಯದಲ್ಲಿ ಹೇಳ್ತಾರೆ. ಈ ಮೂರು ಮಂಡಲಗಳ ಮೂಲಕ ಈ ಪ್ರಪಂಚ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಶ್ರೀ ವಿದ್ಯಾದಲ್ಲಿ. ಅದೇ ರೀತಿ ಆ ಪಾದದಿಂದ ಬರ್ತಕ್ಕಂಥ ಕಳೆಗಳು ಈ ಮೂರು ರೀತಿಯಾಗಿ ಈ ಪ್ರಪಂಚಕ್ಕೆ ಒಂದು ಶಕ್ತಿಯನ್ನ ಕೊಡ್ತಾ ಇದೆ. ಹೇಗೆ ಈ ಪ್ರಪಂಚಕ್ಕೆ ಶಕ್ತಿ ಕೊಡ್ತಾ ಇದೆಯೋ ಹಾಗೆ ಈ ಜೀವಕ್ಕೂ ಕೂಡ, ಈ ಪಿಂಡಾಂಡಕ್ಕೂ ಕೂಡ ಚೈತನ್ಯ ಶಕ್ತಿಯಾಗಿ ಅದು ಒಂದು ಶಕ್ತಿಯನ್ನ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಈಗ ಹೇಳಿದ್ವಿ ನಾವು ಅಗ್ನಿ ಕಳೆ ಅಂತ. ಅಗ್ನಿ ಕಳೆ ಈ ಮನುಷ್ಯನ್ಗೆ ಯಾವ ಶಕ್ತಿಯನ್ನು ಕೊಡುತ್ತಪ್ಪ ಅಂತಂದ್ರೆ ವಾಕ್ ಅಥವಾ ನುಡಿಗೆ. ನಾವೇನು ಈ ಶರೀರದಿಂದ ಮನಸ್ಸಿನ ಒಂದು ಭಾವನೆಗಳನ್ನ ವಾಕ್ ಮೂಲಕ ಹೊರಗಡೆಗೆ ಹೋಗ್ತೀವೋ, ಆ ವಾಕನ ಶಕ್ತಿಯನ್ನ, ಅದನ್ನ ಹೊರಗಡೆಗೆ ಹಾಕುವಂತ ಆ ವಾಕಿನ ನುಡಿಯನ್ನ, ಈ ಶಕ್ತಿಗೆ, ಆ ನುಡಿಯ ಶಕ್ತಿಗೆ ಇದು ಅಗ್ನಿ ಅನ್ನೋದು ಒಂದು ಪ್ರಾಧಾನ್ಯತೆಯನ್ನ ಹೊಂದಿದೆ. ಅದರ ಮೂಲಕ ಆ ಮನುಷ್ಯನ ಶಕ್ತಿ ಅನ್ನೋದು ಆ ಮಾತನ್ನ ಹೊರಕಾಕತ್ತೆ ಅಗ್ನಿಯ ಮೂಲಕ. ಅದೇ ರೀತಿ ಈ ಸೂರ್ಯಕಳೆ ಯಾವುದಕ್ಕೆ ಪ್ರಾಧಾನ್ಯತೆಯನ್ನ ಕೊಡುತ್ತೆ ಅಂತಂದ್ರೆ, ಮನುಷ್ಯನಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆಯನ್ನ ಕೊಟ್ಟಿದೆ ಅಂತಂದ್ರೆ ದೃಷ್ಟಿ ಅಂದ್ರೆ ಬುದ್ಧಿ ಅಂತ ಹೇಳ್ತೀವಿ. ಈ ಬುದ್ಧಿ ಅಂದ್ರೆ ನಾವು ಏನೇ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೂ ಈ ಮನುಷ್ಯನ ಮೂಲಕ ಅದು ನಡಿಬೇಕು ಅಂತಂದ್ರೆ ಆ ಬುದ್ಧಿ ಅನ್ನೋದು ನಮ್ಗೆ ಇಲ್ಲೇಬೇಕಾಗತ್ತೆ. ಆ ಬುದ್ಧಿಗೆ ಪ್ರಾಧಾನ್ಯತೆ ಯಾವ್ದಿದೆ ಅಂತಂದ್ರೆ ಇಲ್ಲಿ ಸೂರ್ಯ ಇದ್ದಾನೆ. ಸೂರ್ಯ ಆ ಬುದ್ಧಿಯನ್ನ ನಡೆಸ್ತಾ ಇದ್ದಾನೆ. ಅದೇ ರೀತಿ ಚಂದ್ರ ಇಲ್ಲಿ ಯಾವ್ದಕ್ ಪ್ರಧಾನವಾಗಿದ್ದಾನಪ್ಪ ಅಂತಂದ್ರೆ ಮನಸ್ಸಿಗೆ ಪ್ರಧಾನವಾಗಿದೆ. ಮನಸ್ಸು ಅನ್ನೋದು ಇಲ್ಲಿ ತುಂಬಾ ಮುಖ್ಯವಾದ್ದು. ಈ ಶರೀರಕ್ಕೆ ಮನಸ್ಸು ಅನ್ನೋದು ತುಂಬಾ ಮುಖ್ಯವಾದ್ದು. ಜೀವನ ನಡೆಯದೆ ಆ ಮನಸ್ಸಿನಿಂದ. ಆ ಮನಸ್ಸಿನ ಪ್ರಾಧಾನ್ಯತೆಯನ್ನ ಚಂದ್ರ ಇಲ್ಲಿ ಪಡ್ಕೊಂಡಿದ್ದಾನೆ. ಹೀಗೆ ಈ ಸೂರ್ಯ, ಚಂದ್ರ, ಅಗ್ನಿಯಿಂದ ಬಂದಂತ ಕಳೆಗಳ ಮೂಲಕ, ಅವುಗಳ ಶಕ್ತಿಯ ಮೂಲಕ ಏನ ಚೈತನ್ಯ ಶಕ್ತಿ ಆ ಪಾದದಿಂದ ಬರುತ್ತೋ ಅದರದ ಮೂಲಕ ಈ ಲೋಕ ಅನ್ನೋದು ಏರ್ಪಟ್ಟಿದೆ ಅಂತ ಹೇಳ್ತಾರೆ. ಅದೇ ರೀತಿ ಈ ಶರೀರಕ್ಕೂ ಆ ಶಕ್ತಿಯಿಂದ, ಆ ಸೂರ್ಯ, ಚಂದ್ರ ಮತ್ತೆ ಅಗ್ನಿ, ಆ ಶಕ್ತಿಯಿಂದ ಈ ಶರೀರ ಕೂಡ ನಡೀತಾ ಇದೆ. ಈ ಜೀವನ ಕೂಡ ಈ ಪ್ರಪಂಚದಲ್ಲಿ ನಡೀತಾ ಹೋಗುತ್ತಾ ಇದೆ. ಅಂದ್ರೆ ಬ್ರಹ್ಮಾಂಡದಲ್ಲೂ ಅದರ ಶಕ್ತಿ ಇದೆ, ಈ ಪಿಂಡಾಂಡದಲ್ಲೂ ಅದರ ಶಕ್ತಿ ಮೂಲಕ ಇದು ನಡೀತಾ ಹೋಗ್ತಾ ಇದೆ ಅಂತ ಹೇಳಿದ್ವಿ. ಅಂದ್ರೆ ಈ ಲೋಕ ಹೇಗೆ ಈ ಸೃಷ್ಟಿ ಆಯ್ತು ಅಂದ್ರೆ, ಲೋಕದ ಸೃಷ್ಟಿಗೆ ಈ ಮೂರೇ ಕಾರಣ ಅಂತ ಅನ್ನೋದು ನಮ್ಗೆ ಇಲ್ಲಿ ಅರ್ಥ ಆಗತ್ತೆ. ಹೇಗೆ ಈ ಲೋಕ ಏರ್ಪಡ್ತೋ ಹಾಗೆ ಆ ಕಾಲ ಕೂಡ ಏರ್ಪಡ್ತಾ ಹೋಗುತ್ತೆ. ಇಲ್ಲಿ ಈ ಸೃಷ್ಟಿಗೆ ಹೇಗೆ ಇದು ನಿರ್ಮಾಣ ಆಯ್ತು ಅನ್ನೋದನ್ನ, ಈ ಮೂರು ಹೇಗೆ ಅನುಕೂಲಕರವಾಗಿದೆ ಅನ್ನೋದನ್ನ ನಾವು ನೋಡೋಣ. ಹೇಗೆ ಈ ಸೃಷ್ಟಿ ಆಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹೇಗ್ ಸೃಷ್ಟಿ ಆಯ್ತಪ್ಪ ಅಂದ್ರೆ, ಈ ಚಿಚ್ಚಕ್ತಿ ಅನ್ನೋದು ಏನಾಗತ್ತೆ, ಅದು ಮನಸ್ಸಿನ ಮೇಲೆ ಚಿದಾಭಾಸ ಆಗತ್ತೆ. ಆ ಚಿದಾಭಾಸ ಆದಾಗ ಏನಾಗತ್ತೆ, ಅದು ಅಂತಃಕರಣದ, ಆ ಮನಸ್ಸು ಅನ್ನೋದು ಅಂತಃಕರಣದ ಜೊತೆಗೂಡಿ ಈ ವ್ಯವಹಾರದ, ಈ ಪ್ರಪಂಚದ ವ್ಯವಹಾರ ಏನಿದೆ ಇದನ್ನೆಲ್ಲ ನಡೆಸ್ತಾ ಹೋಗುತ್ತೆ. ಯಾವುದು, ಈ ಮನಸ್ಸಿನ ಜೊತೆಗೂಡಿ, ಈ ಅಂತಃಕರಣದ ಜೊತೆಗೂಡಿ ಈ ಮನಸ್ಸು ಅನ್ನೋದು ಈ ಪ್ರಪಂಚದ ವ್ಯವಹಾರವನ್ನ ನಡೆಸ್ತಾ ಹೋಗುತ್ತೆ. ಯಾವಾಗ ಇದಾಗತ್ತೆ, ಆ ಚಿಚ್ಚಕ್ತಿ ಅನ್ನೋದು ಅದರ ಮೇಲೆ ಚಿದಾಭಾಸ ಆದಾಗ, ಮನಸ್ಸಿನ ಮೇಲೆ ಚಿದಾಭಾಸ ಆದಾಗ, ಇದನ್ನ ಸ್ವಲ್ಪ, ಇದು ನಮ್ಮ ಆತ್ಮಜ್ಯೋತಿಗಳಿಗೆ ಚಿಚ್ಚಕ್ತಿ, ಚಿದಾಭಾಸ ಇವೆಲ್ಲ ಅರ್ಥ ಆಗತ್ತೆ. ಹೊಸೊಬ್ರಿಗೆ ಇದ್ರ ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಚಿಚ್ಚಕ್ತಿ ಅಂತಂದ್ರೆ ಏನಪ್ಪಾ ಅಂತ ಅಂದ್ರೆ, ಇದು ಒಂದು ಪರಬ್ರಹ್ಮ ಶಕ್ತಿ ಅಂತಂದ್ರೆ, ಪರಬ್ರಹ್ಮ ಅಂದ್ರೆ
ಅಗೋಚರವಾದದ್ದು, ನಮಗ್ ತಿಳಿದೇ ಇರತಕ್ಕಂತ ಒಂದು ಶಕ್ತಿ ಇದೆ. ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ನಾವು ಏನ್ ಅನ್ಕೊಂತೀವೋ ಆ ಪರಬ್ರಹ್ಮ ಶಕ್ತಿನೇ ಚಿಚ್ಚಕ್ತಿ. ಆ ಚಿಚ್ಚಕ್ತಿ ಏನ್ ಮಾಡತ್ತೆ, ಒಂದ್ಸಲ ಸಂಕಲ್ಪ ಮಾಡುತ್ತೆ, ನಾನು ಈ ಸೃಷ್ಟಿನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಸಂಕಲ್ಪ ಮಾಡಿದಾಗ ಏನಾಗತ್ತೆ, ಆ ಚಿಚ್ಚಕ್ತಿ ಅನ್ನೋದು ಸಂಕಲ್ಪ ಮಾಡಿದಾಗ ಅದಕ್ಕೆ ಇಚ್ಛಾಶಕ್ತಿ ಅಂತ ಕರಿತೀವಿ. ಏನು ಆ ಪರಬ್ರಹ್ಮ ಶಕ್ತಿ ಸಂಕಲ್ಪವನ್ನ ಮಾಡುತ್ತೋ ಅದನ್ನ ನಾವು ಇಚ್ಛಾಶಕ್ತಿ ಅಂತ ಕರಿತೀವಿ. ಆ ಇಚ್ಛಾಶಕ್ತಿ ಅದರಲ್ಲಿ ಹುಟ್ಟಿದಾಗ ಏನಾಗತ್ತೆ, ಆ ಜ್ಞಾನ ಶಕ್ತಿ ಅನ್ನೋದು ಹುಟ್ಕೊಳತ್ತೆ. ಆ ಇಚ್ಛಾಶಕ್ತಿ ಬಂದಾಗ ನಾನ್ ಮಾಡ್ಬೇಕು ಅಂದಾಗ ಅದನ್ನ ಹೇಗ್ ಮಾಡ್ಬೇಕು, ಅದನ್ನ ಹೇಗ್ ಸೃಷ್ಟಿ ಮಾಡ್ಬೇಕು ಅನ್ನೋ ಜ್ಞಾನ ಅವಾಗ ಹುಟ್ಕೊಳತ್ತೆ. ಆ ಜ್ಞಾನ ಶಕ್ತಿ ಏನಾಗತ್ತೆ, ಕ್ರಿಯಾಶಕ್ತಿಯಾಗಿ ಈ ಪ್ರಪಂಚವನ್ನ ಸೃಷ್ಟಿ ಮಾಡತ್ತೆ. ಆದ್ರೆ ಈ ಮನುಷ್ಯ ನೋಡಿ, ನಾವೇನಾನ ಒಂದ್ ಸೃಷ್ಟಿ ಮಾಡ್ಬೇಕು ಅಂತ ಅನ್ಕೊಂಡಾಗ ನಮ್ಗೇನ್ ನಾವೇನೋ ಒಂದ್ ಕೆಲ್ಸ ಮಾಡ್ಬೇಕು ಅನ್ಕೊಂತೀವಿ. ಹಾಗ್ ಮಾಡ್ಬೇಕು ಅಂದಾಗ ನಮ್ಗೇನ್ ಬೇಕಾಗತ್ತೆ, ನಮ್ಗೆ ಅನ್ಸುತ್ತೆ, ಸಂಕಲ್ಪ ಮಾಡ್ತೀವಿ, ಆದ್ರೆ ನಮ್ಗೆ ಆ ಜ್ಞಾನ ಶಕ್ತಿ ಅನ್ನೋದಿರಲ್ಲ. ಆ ಜ್ಞಾನ ಶಕ್ತಿ ನಾವು ಪಡ್ಕೋಬೇಕು ಅಂದಾಗ ಯಾರೋ ಬೇರೆಯವರಿಂದ ಆ ವಿಚಾರನ ನಾವು ತಿಳ್ಕೊಬೇಕಾಗತ್ತೆ. ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಹೋಗ್ಬೇಕು ಅಂದ್ರೆ ಗುರುಗಳ ಮರೆ ಹೋಗ್ತೀವಿ. ಬೇರೆ ವಿಚಾರನ ತಿಳ್ಕೊಬೇಕು ಅಂದಾಗ ಅದಕ್ಕೂ ನಮ್ಗ್ ಗುರುಗಳು ಬೇಕಾಗತ್ತೆ. ಬೇರೆ ಗುರುಗಳ ಹತ್ರ ಹೋಗಿ ಅಥವಾ ಪುಸ್ತಕನ ಓದೋ ಯಾವ್ದ್ರ ಮೂಲಕ ಆ ಜ್ಞಾನವನ್ನ ನಾವು ಪಡ್ಕೊಂಡು ಆ ಕೆಲ್ಸವನ್ನ ನಾವು ಮಾಡಕ್ಕೆ ಹೊರಡ್ತೀವಿ. ಆದ್ರೆ ಆ ಪರಮಾತ್ಮ ಅನ್ನೋನು ಇಚ್ಛಾ, ಜ್ಞಾನ, ಕ್ರಿಯಾ ಶಕ್ತಿಯ ಸ್ವರೂಪ ಅವನೇ ಆಗ್ಬಿಟ್ಟಿದ್ದಾನೆ. ಅವನಿಗೆ ಯಾವ್ದರ ಅವನೇ ಅದಾಗಿರೋದ್ರಿಂದ ಅವನೇನ್ ಮಾಡ್ತಾನೆ, ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಆ ಜಗತ್ತನ್ನ ಸೃಷ್ಟಿ ಮಾಡಿದಾಗ ಆ ಚಿಚ್ಚಕ್ತಿಯ ಜ್ಞಾನದ ಬೆಳಕೇನಾಗತ್ತೆ, ಈ ಮನಸ್ಸಿನ ಮೇಲ್ ಬೀಳುತ್ತೆ. ಅವನ್ ಸೃಷ್ಟಿ ಮಾಡ್ಬೇಕು ಅಂತ ಹೊರಟಾಗ ಆ ಚಿಚ್ಚಕ್ತಿಯ ಜ್ಞಾನದ ಬೆಳಕೇನಾಗತ್ತೆ, ಮನಸ್ಸಿನ ಮೇಲೆ ಬೀಳುತ್ತೆ. ಯಾವ ರೀತಿ ಈ ಸೂರ್ಯನ ಕನ್ನಡಿನ ಮೇಲೆ ಬಿದ್ದಾಗ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೋ ಅದೇ ರೀತಿ ಆ ಚಿಚ್ಚಕ್ತಿಯ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ ಏನಾಗತ್ತೆ, ಈ ಮನಸ್ಸು ಅನ್ನೋದು ಚೈತನ್ಯವನ್ನ ಪಡ್ಕೊಳತ್ತೆ. ಅದರ ಚೈತನ್ಯ ಈ ಮನಸ್ಸು ಅನ್ನೋದಕ್ಕೆ ಬರುತ್ತೆ. ಆಗೇನ್ ಮಾಡತ್ತೆ, ಈ ಮನಸ್ಸು ಅನ್ನೋದು ಅಂತಃಕರಣದ ಜೊತೆ ಸೇರ್ಬಿಟ್ಟು ಇದು ಈ ಜಗತ್ತಿನ ವ್ಯವಹಾರವನ್ನ ಮಾಡಕ್ಕೆ ಶುರುವಾಗತ್ತೆ. ಅಂತಃಕರಣ ಅಂತಂದ್ರೆ ಏನು ಅಂದಾಗ ಅದನ್ನ ಚತುಷ್ಟಯ ಅಂತ ಕೂಡ ಕರೀತಾರೆ. ಅಂತಃಕರಣ ಅಂತಂದ್ರೆ ಅದರಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು 4 ಸೂಕ್ಷ್ಮವಾದ ಅಂಶಗಳು ಸೇರಿರುತ್ತೆ ಈ ಅಂತಃಕರಣದಲ್ಲಿ. ಕರ್ಣ ಅಂತಂದ್ರೇನು ಅಂತಂದ್ರೆ ನಾವ್ ಯಾವ್ದಾದ್ರೂ ಒಂದ್ ಕೆಲ್ಸ ಮಾಡ್ಬೇಕು, ನಾವ್ ಏನೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೂ ಅದಕ್ಕೆ ಒಂದು ಉಪಕರಣದ ಒಂದು ಅವಶ್ಯಕತೆ ನಮ್ಗೆ ಬೇಕೇ ಬೇಕಾಗತ್ತಲ್ವಾ. ಏನೇ ಕೆಲ್ಸ ಮಾಡಕ್ ಹೋಗ್ಲಿ ನಾವ್ ಸುಮ್ನೆ ಕೈಯಲ್ಲಿ ಮಾಡಕ್ಕಾಗಲ್ಲ, ಅದಕ್ಕೊಂದು ಕಾರಣ ಉಪಕರಣ ಬೇಕೇ ಬೇಕಾಗತ್ತೆ ನಮ್ಗೆ ಅಲ್ವಾ. ಅದಕ್ಕೆ ಆ ಉಪಕರಣಕ್ಕೆ ನಾವು ಉಪಯೋಗಿಸೋ ಕಾರ್ಯವನ್ನ ಮಾಡಲು ಉಪಯೋಗಿಸುವಂತ ವಸ್ತುವಿಗೆ ಕರ್ಣ ಅಂತೀವಿ. ಆ ಕರ್ಣಕ್ಕೆ ಅಂತಃಕರಣ ಅಂತ ಹೇಳ್ತೀವಿ. ಈ ಅಂತಃಕರಣ ಅನ್ನೋದು ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಈ ಸಮುದ್ರದಲ್ಲಿ ಅಲೆಗಳು ಏನಾಗ್ತಾ ಇರತ್ತೆ, ಏರಿಳಿತ ಆಗ್ತಾ ಇರತ್ತೆ. ಸಮುದ್ರ ಯಾವಾಗ್ಲೂ ಶಾಂತವಾಗಿರೋದೇ ಇಲ್ಲ, ಅದ್ರಲ್ಲಿ ಏರಿಳಿತಗಳನ್ನ ನಾವು ಕಾಣ್ತಾನೇ ಇರ್ತೀವಿ. ಅದೇ ರೀತಿ ಈ ಶರೀರದಲ್ಲೂ ಕೂಡ ನಾವು ಏನ್ ಕಾಣ್ತೀವಿ ಅಂತಂದ್ರೆ ಈ ಅಂತಃಕರಣದಲ್ಲಿ ಏರಿಳಿತಗಳನ್ನ ಕಾಣ್ತಾ ಹೋಗ್ತೀವಿ. ಹಾಗೆ ಈ ಅಂತಃಕರಣ ಅನ್ನೋದು ಈ ಮನಸ್ಸು, ಬುದ್ಧಿ, ಅಹಂಕಾರ ಇದೆಯಲ್ಲ, ಇವೆಲ್ಲ ಏನ್ ಮಾಡ್ತಿರುತ್ತೆ, ಶರೀರದಲ್ಲಿ ಏರಿಳಿತಗಳನ್ನ ನಡೆಸ್ತಾ ಇರುತ್ತೆ. ಇದು ನಮ್ಗೆ ಕಣ್ಣಿಗೆ ಕಾಣಲ್ಲ, ಇದನ್ನ ನೋಡಕ್ಕೂ ನಮ್ಗೆ ಆಗಲ್ಲ, ಮತ್ತೆ ಕೈಗೂ ಸಿಕ್ಕಲ್ಲ. ಇದು ಯಾವುದೇ ಇಂದ್ರಿಯಗಳಿಗೆ ನಮ್ಗೆ ದೊರಕುವಂತ ವಸ್ತು ಅಲ್ಲ, ಇದು ಸೂಕ್ಷ್ಮವಾದ ವಸ್ತು. ಇದು ನಮ್ ಕಣ್ಣಿಗೂ ಕಾಣಲ್ಲ, ಕೈಗೂ ಸಿಕ್ಕಲ್ಲ. ಆದ್ರೆ ಈ ಶರೀರದಲ್ಲಿ ಅದೇನ್ ಮಾಡುತ್ತೆ, ಏರಿಳಿತಗಳನ್ನ ನಡೆಸ್ತಾ ಇರುತ್ತೆ. ಈ ಮನಸ್ಸು ಅನ್ನೋದು ಚಂಚಲ, ಒಂದ್ ಕಡೆ ಇರಲ್ಲ, ಅದು ಅಲ್ಗಾಡ್ತಾ ಇರತ್ತೆ, ಆ ಕಡೆ ಈ ಕಡೆ ಓಡ್ತಾನೆ ಇರುತ್ತೆ. ಅದೇ ರೀತಿ ಬುದ್ಧಿ ಎಲ್ಲವೂ ಕೂಡ ಏರಿಳಿತಗಳಲ್ಲಿ ತೊಡಕೊಂಡಿರುತ್ತೆ. ಆದ್ರೂ ಇದು ಏನ್ ಮಾಡುತ್ತೆ, ಈ ಶರೀರದ ಕಾರ್ಯವನ್ನ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಈ ರೀತಿಯಲ್ಲಿ ಈ ಸೃಷ್ಟಿ ಅನ್ನೋದು ಈ ಜೀವನದಲ್ಲಿ ಈ ಜೀವಿಯಲ್ಲಿ ಆಗಿದೆ. ಅಂದ್ರೆ ಮನಸ್ಸಿನ ಮೇಲೆ ಚಿದಾಭಾಸ ಆದಾಗ
ಏನಾಗತ್ತೆ, ಈ ಮನಸ್ಸು ಅಂತಃಕರಣದ ಜೊತೆ ಸೇರಿ ಈ ವ್ಯವಹಾರ ಏನಿದೆ ಅದನ್ನ ನಡೆಸ್ಕೊಂಡು ಹೋಗ್ತಾ ಇರುತ್ತೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿ ಬರುತ್ತೆ. ಹೀಗೆ ಈ ಲೋಕದಲ್ಲಿ ನಾವು ಅನ್ಕೊಂಡ್ವಿ, ಈ ಲೋಕದಲ್ಲಿ ಈ ಜೀವಿ ಸೃಷ್ಟಿ ಆಯ್ತು, ಈ ಲೋಕ ಸೃಷ್ಟಿ ಆಯ್ತು ಅಂತ ನಾವು ಹೇಗ್ ಅನ್ಕೊಂಡ್ವೋ ಅದೇ ರೀತಿಯಲ್ಲಿ ಈ ಕಾಲನು ಸಮವಾಗಿ ಹೇಗೆ ಈ ಜೀವಿ ಅನ್ನೊಂದು ಸೃಷ್ಟಿ ಆದ್ನೋ ಅದೇ ಕಾಲಕ್ಕೆ ಈ ಕಾಲ ಅನ್ನೋದು ಕೂಡ ಸೃಷ್ಟಿ ಆಗ್ತಾ ಬಂತು. ಜೀವಿಯ ಜೊತೆಗೆ ಈ ಕಾಲನು ಕೂಡ ಸೃಷ್ಟಿ ಆಗ್ತಾ ಬಂತು. ಈ ಕಾಲ ಹೇಗ್ ಸೃಷ್ಟಿ ಆಯ್ತಪ್ಪ ಅಂತಂದ್ರೆ, ಇದು ಋತುಗಳು 6 ಋತುಗಳು ಮೊದ್ಲಿಗೆ ಬಂತಂತೆ. ಯಾವ್ಯಾವ್ದು ಅಂತಂದ್ರೆ, ಈ ಋತುಗಳು ನಿಮ್ಗೆಲ್ರಿಗೂ ಗೊತ್ತಿದೆ. ವಸಂತ ಋತು, ಗ್ರೀಷ್ಮ ಋತು, ಶಿಶಿರ ಋತು, ಇಂತಹ 6 ಋತುಗಳು ಮೊದಲಿಗೆ ಹುಟ್ಟುತ್ತಂತೆ. ಆ ಹುಟ್ಟಿದ 6 ಋತುಗಳಿಗೆ ಒಂದೊಂದು ಋತು ಕೂಡ 2 ತಿಂಗಳ ಅವಧಿಯನ್ನ ಹೊಂದಿತ್ತಂತೆ. 2 ತಿಂಗಳ ಅವಧಿ ಅಂದ್ರೆ 60 ದಿನದ ಒಂದು ಅವಧಿಯನ್ನ ಈ ಋತುಗಳು ಹೊಂದಿರುತ್ತೆ. ಈ ರೀತಿ 62 ತಿಂಗಳ ಅವಧಿಯನ್ನು ಹೊಂದಿರ್ತಕ್ಕಂಥ 6 ಋತುಗಳು ಸೇರಿ ಏನಾಯ್ತು, ಒಂದು ಸಂವತ್ಸರ ಆಯ್ತು. ಅಂತಂದ್ರೆ 1 ವರ್ಷ ಆಯ್ತು. ಅದು 360 ದಿನಗಳಾಗತ್ತಂತೆ. ಅದೇನಾಯ್ತು, ಆ 360 ದಿನಗಳು, ವರ್ಷ ಅನ್ನೋದನ್ನ ಇಲ್ಲಿ ಏನಾಯ್ತು ಅಂತಂದ್ರೆ ಅದು ಸಂವತ್ಸರ ಅನ್ನೋದು ಇಲ್ಲಿ ಮಾರ್ಪಡ್ತು. ಹೇಗ್ ಮಾರ್ಪಡ್ತು, 3 ರೀತಿಯಲ್ಲಿ ಮಾರ್ಪಡುತ್ತಂತೆ. ಮಳೆಗಾಲ, ಬೇಸಿಗೆ ಕಾಲ ಮತ್ತು ಚಳಿಗಾಲ ಅಂತ ಅಂದ್ಬಿಟ್ಟು 3 ರೀತಿಯಾಗಿ ಮಾರ್ಪಡ್ತು. ಇದ್ಯಾವುದು, ಈ 3 ರೀತಿಯಾಗಿ ಮಾರ್ಪಟ್ಟಿದ್ ಯಾವ್ದಪ್ಪ ಅಂತಂದ್ರೆ ಅದೇ ಮಾತೆಯ ಪಾದದಿಂದ ಬಂದಂತ ಅಗ್ನಿ, ಸೂರ್ಯ, ಚಂದ್ರ. ಆ 3 ಕಿರಣಗಳು ಕೂಡ ಕಳೆಗಳು ಅಂತ ಹೇಳ್ತೀವಿ. ಆ ಕಿರಣಗಳಿಗೆ ಸೂರ್ಯ ಕಳೆ, ಚಂದ್ರ ಕಳೆ, ಅಗ್ನಿ ಕಳೆ ಅಂತ ಹೇಳ್ತೀವಿ. ಆ ಕಳೆಗಳು ಈ ವರ್ಷದಲ್ಲಿ 3 ಭಾಗವಾಗಿ ಏರ್ಪಡ್ತದೆ. ಯಾವ್ಯಾವ್ದು, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ಅಂದ್ಬಿಟ್ಟು. ಇಲ್ಲಿ ಆ ಅಗ್ನಿ ಕಳೆಯಿಂದ ಪ್ರಾಧಾನ್ಯವಾದ ಒಂದು ಕಾಲವನ್ನ ನಾವೇನಂತ ಕರೆದ್ವು ಅಂತಂದ್ರೆ, ಅದನ್ನ ಅಗ್ನಿ ಪ್ರಧಾನವಾದ ಕಾಲವನ್ನ ಬೇಸಿಗೆ ಕಾಲ ಅಂತ ಕರೀತಾರೆ. ಈ ಚಳಿಗಾಲನ ಯಾವ್ದಕ್ ಕರೆದ್ರು ಅಂತಂದ್ರೆ, ಈ ಚಂದ್ರನಿಂದ ಬಂದಂತ ಏನ್ ಕಳೆ ಇದೆಯೋ ಅದಕ್ಕೆ ಚಳಿಗಾಲ ಅಂತ ಕರೆದ್ರು. ಇನ್ನು ಬೇಸಿಗೆ ಕಾಲನ, ಮಳೆಗಾಲನ ಆ ಸೂರ್ಯ ಕಳೆಗೆ ಕರೆದ್ರು. ಅಗ್ನಿ ಕಾಲ, ಮಳೆಗಾಲ, ಸೂರ್ಯಗಾಲ. ಏನು ಆ ಕಳೆಗಳು ಬಂತು ಮಾತೆಯಿಂದ, ಆ ಕಳೆಗಳನ್ನ ಈ 3 ಭಾಗಗಳಾಗಿ ವಿಂಗಡಿಸಿದ್ರು. ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತ. ಅದಕ್ಕೆ ಇವು 3 ಪ್ರಾಧಾನ್ಯತೆಯನ್ನ ಕೊಡ್ತಾ ಬಂತು. ಅದನ್ನ ಆ ಕಾಲದ ಆ 3 ಕಾಲಗಳನ್ನ ನಾವು ಪ್ರಮಾಣ ತರಿಸಿದಾಗ ಅದ್ರಲ್ಲಿ ಎಷ್ಟೆಷ್ಟು ದಿವಸಗಳು ಬರುತ್ತೆ ಹೇಗೆ ಅಂತ ನಾವು ಪ್ರಮಾಣ ಮಾಡಿ ನೋಡಿದಾಗ ಅದರಲ್ಲಿ ಏನಾಗತ್ತೆ ಅಂತಂದ್ರೆ 108 ದಿನಗಳು ಸೂರ್ಯನದಾಗಿರುತ್ತೆ. ಆ ವರ್ಷದಲ್ಲಿ 360 ದಿನಗಳಲ್ಲಿ 108 ದಿನಗಳು ಸೂರ್ಯನದಾಗಿರುತ್ತೆ. ಆಮೇಲೆ 136 ದಿನಗಳು ಚಂದ್ರನದಾಗಿರುತ್ತೆ. ಆಮೇಲೆ 116 ದಿನಗಳು ಅಗ್ನಿದಾಗಿರುತ್ತಂತೆ. ಈ ರೀತಿಯಲ್ಲಿ ಒಟ್ಟು 360 ದಿನಗಳಾಯ್ತು. ಈ ದಿನಗಳು ಏನ್ ಮಾಡತ್ತೆ, ಇದು ಒಂದು ಸರ್ಕಲ್ ತರ ಆಯ್ತು. ಈ 3 ಸೇರ್ಕೊಂಡು ಇಷ್ಟು 360 ದಿನಗಳು ಸೇರ್ಕೊಂಡು ಒಂದು ಸರ್ಕಲ್ ಆಗತ್ತೆ. ಈ ಸರ್ಕಲ್ನ ಏನಂತಾರೆ ಅಂತಂದ್ರೆ, ಇದನ್ನ ವಿಶ್ವಚಕ್ರವಾಗಿ ಮತ್ತು ಕಾಲಚಕ್ರವಾಗಿ ಇದು ಈ ಸರ್ಕಲ್ ಅನ್ನೋದು ಈ ಜಗತ್ತಿನಲ್ಲಿ, ಈ ಬ್ರಹ್ಮಾಂಡದಲ್ಲಿ ಸುತ್ತುತ್ತಾ ಇರುತ್ತಂತೆ. ಈ 360 ದಿನದ ಈ ಸರ್ಕಲ್, ಈ 3 ಕಳೆಗಳು ಸೇರ್ಕೊಂಡು ಈ ಸರ್ಕಲ್ಲು 360 ದಿನನು ಸುತ್ತುತ್ತಾ ಇರುತ್ತಂತೆ. ಇದನ್ನ ಏನಂತ ಕರೀತಾರೆ, ವಿಶ್ವಚಕ್ರ. ವಿಶ್ವಚಕ್ರ ಅಂತಂದ್ರೆ ಟೈಮ್ ಅಂತ ಕರೀತಾರೆ. ಕಾಲನ ಏನಂತ ಕರೀತಾರೆ, ಸ್ಪೇಸ್ ಏನಿದೆ ಆ ಸ್ಪೇಸ್ ನ ಕಾಲ ಅಂತ ಕರೀತಾರೆ. ಈ ವಿಶ್ವಚಕ್ರ ಮತ್ತು ಕಾಲ ಇವು ಈ ಬ್ರಹ್ಮಾಂಡದಲ್ಲಿ ಆ ಮಾತೆಯ ಪಾದದಿಂದ ಬಂದ ಕಿರಣಗಳಿಂದ, ಅಗ್ನಿ ಕಿರಣ, ಸೂರ್ಯ ಕಿರಣ, ಚಂದ್ರ ಕಿರಣಗಳ ಒಂದು ಕಳೆಗಳ ಮೂಲಕ
ಇದು ಈ ವಿಶ್ವದಲ್ಲಿ ತಿರುಗ್ತಾ ಇದೆಯಂತೆ. ಅದಕ್ಕೋಸ್ಕರ ನಾವು ಆ ಪಾದಕಿರಣಗಳ ಕಾಂತಿಯಿಂದ, ಆ ಮಾತೆಯಿಂದ ಬಂದಂತ ಪಾದಕಿರಣಗಳ ಕಾಂತಿಯಿಂದ ಆ ಮಾತೆ ಏನ್ ಮಾಡ್ತಿದ್ದಾಳೆ, ಈ ಬ್ರಹ್ಮಾಂಡವನ್ನ ಪ್ರಕಾಶಿಸ್ತಾ ಇದ್ದಾಳೆ. ಆ 3 ಕಿರಣಗಳಿಂದ ಈ ಬ್ರಹ್ಮಾಂಡವನ್ನ ಪ್ರಕಾಶಿಸ್ತಾ ಇದ್ದಾಳೆ. ಅದಕ್ಕಾಗಿ ಆ ಮಾತೆಗೆ ನಾವು ಸ್ಮರಿಸ್ಬೇಕು, ಆ ಮಾತೆನ ನಾವು ಧ್ಯಾನ ಮಾಡ್ಬೇಕು. ಯಾಕೆ ಅಂತಂದ್ರೆ ಈ ಶರೀರನ ಅವಳು ಸೃಷ್ಟಿ ಮಾಡಿದಾಳೆ, ಈ ಬ್ರಹ್ಮಾಂಡವನ್ನ ಅವಳ ಕಿರಣಗಳ ಮೂಲಕ ಸೃಷ್ಟಿ ಮಾಡಿದಾಳೆ. ಅದೇ ರೀತಿ ಕಾಲವನ್ನ, ದೇಶವನ್ನ ಸೃಷ್ಟಿ ಮಾಡಿ ನಮ್ಗೆ ಈ ಜಗತ್ತಿಗೆ ಕೊಟ್ಟಿದ್ದಾಳೆ. ಆದ್ರಿಂದ ಆ ಮಾತೆಗೆ ನಾವು ಆ ಮಾತೆಯನ್ನ ಸ್ಮರಿಸುತ್ತಾ ಅವಳಿಗೆ ಒಂದು ನಮಸ್ಕಾರವನ್ನ ಮಾಡ್ಕೋಬೇಕು. ಆಮೇಲೆ ನವದ್ಯಾಂಗಿ ಅಂತ ಹೇಳ್ತೀವಿ ನಾವು. ಸರ್ವಾರುಣ ನವದ್ಯಾಂಗಿ, ಅನವದ್ಯಾಂಗಿ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಶಿರಸ್ಸಿನಿಂದ ಪಾದ, ಏನು ಮಾತೆಯ ನಾವು ಸಗುಣ ರೂಪವನ್ನ ನೋಡ್ತಾ ಇದೀವೋ, ಆ ಮಾತೆಯ ಶಿರಸ್ಸಿನಿಂದ ಪಾದದವರೆಗೂ ಯಾವುದೇ ಒಂದು ತಪ್ಪನ್ನ ನಾವು ಕಂಡು ಹಿಡಿಯಕ್ಕಾಗಲ್ವಂತೆ. ಆ ಮಾತೆಯ ಶರೀರದಲ್ಲಿ, ಆ ಸಗುಣ ರೂಪವನ್ನ ತಾಳ್ದಂತ ಆ ಮಾತೆಯ ಶರೀರದಲ್ಲಿ ನಾವು ಯಾವುದೇ ಒಂದು ತಪ್ಪನ್ನು ಕೂಡ ಕಂಡು ಹಿಡಿಯಕ್ಕಾಗಲ್ಲ. ದೋಷರಹಿತಳಾಗಿದ್ದಾಳಂತೆ. ಯಾವುದೇ ಒಂದು ಅಸತ್ಯತೆ ಆಗ್ಲಿ, ಅನಾಧೀನತೆ ಆಗ್ಲಿ, ಪರಮೇಶತೆ ಆಗ್ಲಿ, ಅನದೃಶ್ಯವಾದ ಪರಿಮಿತಿ ಆಗ್ಲಿ, ಅವಳಿಗೆ ಪರಿಮಿತಿ ಅನ್ನೋದು ಇಲ್ಲ. ಯಾವುದೇ ಇದ್ದಿರ್ತಕ್ಕಂತ ಒಂದು ಸೌಂದರ್ಯ ವರ್ಧಿನಿಯಾಗಿ ಆ ಸಗುಣ ರೂಪದಲ್ಲಿ ಅಮ್ಮ ಇದ್ದಾಳೆ ಅಂತ ಹೇಳ್ತೆ. ಆದ್ರೆ ನಮ್ ಶರೀರ ಅನ್ನೋದು ಒಂದು ಪರಿಮಿತಿಗೊಳಪಟ್ಟಿರುತ್ತೆ, ಅಸತ್ಯತೆಗೆ ಒಳಪಟ್ಟಿರುತ್ತೆ ಈ ಮನುಷ್ಯನ ಶರೀರ ಅನ್ನೋದು. ಆದ್ರೆ ಮಾತೆಯ ಆ ಸಗುಣ ರೂಪವಾದ ಶರೀರದಲ್ಲಿ ಅನವದ್ಯಾಂಗಿ ಅಂದ್ರೆ ಯಾವುದೇ ಒಂದು ದೋಷವನ್ನ ನಾವು ಕೂಡ ಕಾಣೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಈ ನಾಮ ತಿಳಿಸ್ತಾ ಇದೆ. ಸರ್ವಾರ್ಣ ನಾಮಧ್ಯಾಂಗಿ ಸರ್ವಾಭರಣ ಭೂಷಿತ ಅಂದ್ರೆ ಆ ಮಾತೆ ಹಾಕೊಂಡಿರೋ ಆಭರಣಗಳು ಯಾವ ರೀತಿ ಇದೆ ಅಂತಂದ್ಬಿಟ್ಟು ನಾವು ಮೊದಲಿನಿಂದ ನೋಡ್ತಾ ಬಂತು. ಅದು ಮಂತ್ರ ಸ್ವರೂಪವಾಗಿ ಆ ಮಂತ್ರದಿಂದ ಕೂಡಿರ್ತಕ್ಕಂತ ಒಂದು ಆಭರಣಗಳನ್ನ ಧರಿಸಿ ಮಾತೆ ಇದ್ದಾಳೆ, ಸಗುಣ ರೂಪದಲ್ಲಿ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಾವು ತಿಳ್ಕೊಂಡ್ವಿ. ಶಿವ ಕಾಮೇಶ್ವರಾಂಗಸ್ಥ ಶಿವ ಸ್ವಾಧೀನ ವಲ್ಲಭ ಅಂತ ಅಂದ್ಬಿಟ್ಟು ಅದರ ಮುಂದಿನ ಅಂದ್ರೆ ಶಿವ ಕಾಮೇಶ್ವರಾಂಗಸ್ಥ, ಶಿವ ಹೇಗೆ ಕಾಮೇಶ್ವರ ಆದ ಅನ್ನೋದಕ್ಕೆ ಒಂದು ಕಥಾ ಭಾಗ ಇದೆ. ಅದನ್ನ ಸ್ವಲ್ಪ ಈಗ ನೋಡೋಣ. ಈ ಮಾತೆ ಯಾವಾಗ ಈ ಬ್ರಹ್ಮಾಂಡಕ್ಕೆ ಬರ್ತಾಳೆ ಅನ್ನೋದ್ರ ಬಗ್ಗೆ ಮೊದಲೇ ನಿಮ್ಗೆ ಒಂದು ಕಥೆಯನ್ನ ತಿಳಿಸಿದ್ದೆ. ಅದರ ಪ್ರಕಾರ ಆ ದೇವತೆಗಳ ಬೇಡಿಕೆಗೋಸ್ಕರ ಮಾತೆ ಏನ್ ಮಾಡ್ತಾಳೆ, ಶಿಷ್ಟ ರಕ್ಷಕಳಾಗಿ, ದುಷ್ಟ ಪರಿಹಾರಕ್ಕಾಗಿ ಮಾತೆ ಏನ್ ಮಾಡ್ತಾಳೆ, ಲೋಕ ಕಲ್ಯಾಣಾರ್ಥವಾಗಿ ಚಿದಗ್ನಿ ಕುಂಡದಿಂದ ಉದ್ಭವಿಸ್ತಾಳೆ ಮಾತೆ. ಆ ಉದ್ಭವಿಸಿದಂತ ಮಾತೆ ಏನ್ ಮಾಡ್ತಾಳೆ, ಈ ದೇವತೆಗಳಿಗೆಲ್ಲ ಅವರು ದೇವತೆಗಳ ಒಂದು ಇದರಿಂದ ಅವಳು ಉದ್ಭವ ಆಗ್ತಾಳೆ. ಅವ್ರು ಪ್ರಾರ್ಥನೆ ಮಾಡ್ತಾರೆ, ಒಂದು ಅಗ್ನಿಕುಂಡವನ್ನ ಗಾವುದ ಉಳ್ಳ ಅಗ್ನಿಕುಂಡವನ್ನ ತಯಾರು ಮಾಡಿ ಅದರಲ್ಲಿ ತಮ್ಮನ್ನ ತಾವು ಅರ್ಪಿಸ್ಕೊಂಡು, ಸಮಿತಿಗಳು ಇಲ್ದೇನೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಈ ರಾಕ್ಷಸರ ಸಂಹಾರಕ್ಕಾಗಿ ಆ ದೇವತೆಗಳು ಪ್ರಾರ್ಥನೆ ಮಾಡಿ ಆ ಮಾತೆಯನ್ನ ಉದ್ಭವ ಆಗುವಂತೆ ಮಾಡ್ತಾರೆ. ಆ ಮಾತೆ ಅವತರಿಸ್ತಾಳೆ, ಈ ಲೋಕ ಕಲ್ಯಾಣಾರ್ಥವಾಗಿ ಹೊರತು ಬರ್ತಾಳೆ. ಹಾಗೆ ಹೊರತು ಬಂದಂತ ತಾಯಿನ ಏನಾಗತ್ತೆ ಅಂತಂದ್ರೆ, ಈ ಮತ್ತೆ ಇವ್ರಿಗೆ ದೇವತೆಗಳಿಗೆ ಆಕೆನ ಕಳ್ಸೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಒಂದು ಶ್ರೀಮನ್ ನಗರ ಅಂತ ಅಂದ್ಬಿಟ್ಟು ಸೃಷ್ಟಿ ಮಾಡ್ತಾರೆ. ಆ ಶ್ರೀಮನ್ ನಗರ ಸೃಷ್ಟಿ ಮಾಡ್ಬಿಟ್ಟು ಅದಕ್ಕೆ ಅವಳನ್ನ ಮಹಾರಾಣಿಯಾಗಿ ಮಾಡ್ಬೇಕು, ಅವಳನ್ನ ಮತ್ತೆ ಕಳಿಸ್ಬಾರ್ದು, ಅವಳನ್ನ ಇಲ್ಲೇ ಇಟ್ಕೋಬೇಕು ಅಂತ ಉದ್ದೇಶ ಮಾಡ್ಕೊಂಡು ಏನ್ ಮಾಡ್ತಾರೆ, ಮಾತೆ ಹತ್ರ ಹೋಗಿ ಕೇಳ್ಕೊತಾರೆ, ಅಮ್ಮ ನೀನು ಈ ರೀತಿ ಇಲ್ಲೇ ಉಳಿಬೇಕು, ನೀನು ಮತ್ತೆ ವಾಪಸ್ ಹೋಗ್ಕೂಡ್ದು. ಯಾಕೆ ಅಂತಂದ್ರೆ ನೀನು ಲೋಕ ಕಲ್ಯಾಣಾರ್ಥವಾಗಿ ನೀನ್ ಇಲ್ಲಿಗೆ ಬಂದಿದ್ಯಾ, ನಾವು ಎಲ್ಲವನ್ನ ಅರ್ತಿದೀವಿ, ನೀನ್ ಇಲ್ಲೇ ರಾಣಿಯಾಗಿರ್ಬೇಕು
ಅಂತ ಅನ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡಾಗ ಅವ್ರೇನ್ ಮಾಡ್ತಾರೆ, ಆಯ್ತು ಅಂತ ಒಪ್ಕೊಂತಾಳೆ. ಹಾಗ ಒಪ್ಕೊಂಡಾಗ ಏನಾಗತ್ತೆ ಅಂತಂದ್ರೆ, ರಾಣಿಯನ್ನಾಗಿ ಮಾಡ್ಬೇಕು. ಈ ಸಿಂಹಾಸನ ಎಲ್ಲ ರೆಡಿ ಮಾಡ್ತಾರೆ. ಆ ಸಿಂಹಾಸನದ ಮೇಲೆ ನಿನ್ ರಾಣಿಯಾಗಿ ಕೂಡಿಸ್ಬಿಡ್ತೀವಿ ಇವತ್ತು ಅಂತ ಅಂದ್ಬಿಟ್ಟು ಎಲ್ಲ ಏರ್ಪಾಟ್ ಮಾಡ್ಕೊತಾರೆ. ಅಷ್ಟೊತ್ತಿಗೆ ಬ್ರಹ್ಮ ಬರ್ತಾರೆ. ಬ್ರಹ್ಮ ಬಂದ್ ಹೇಳ್ತಾರೆ, ಹಂಗೆಲ್ಲ ರಾಣಿನ ಸಿಂಹಾಸನದ ಮೇಲೆ ಕೂಡ್ಸೋ ಒಂದು ಸಂಪ್ರದಾಯ ಇಲ್ಲ. ನಮ್ಮ ಸಂಪ್ರದಾಯದ ಪ್ರಕಾರ ಏನಾಗ್ಬೇಕು ಅಂತಂದ್ರೆ, ಆ ರಾಣಿ ಆಗ್ಬೇಕಾರೆ ರಾಜ ಅನ್ನೋನು ಇರ್ಲೇಬೇಕು ಅಂತ ಹೇಳ್ತಾರೆ. ಆಗ ಹೇಳಿದಾಗ ಎಲ್ರು ಮುಖ ನೋಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಬ್ರಹ್ಮರ ಪಕ್ಕ ಒಬ್ಬ ವ್ಯಕ್ತಿ ನಿಂತಿರ್ತಾನೆ, ವೇಷಾಧಾರಿ ವ್ಯಕ್ತಿ. ಅವನ್ ಏನ್ ಮಾಡಿರ್ತಾನೆ, ಈ ಹಣೆಗೆ ವಿಭೂತಿಯನ್ನು ಬೆಳ್ಕೊಂಡಿರ್ತಾನೆ, ಹುಲಿ ವೇಷವನ್ನ ಹಾಕೊಂಡಿರ್ತಾನೆ, ಮತ್ತೆ ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ತಲೆ ಕೂದಲುಗಳೆಲ್ಲ ಕೆದ್ರು ಬಿಟ್ಟಿರುತ್ತೆ. ಅಂತ ವ್ಯಕ್ತಿ ಏನ್ ಮಾಡ್ತಾನೆ, ಈ ಬ್ರಹ್ಮರಿಗೆ ಹೇಳ್ತಾನೆ, ನಾನು ರಾಜನ ಆಗ್ತೀನಿ, ಆ ರಾಣಿನ ನಾನ್ ಮದ್ವೆ ಆಗ್ತೀನಿ, ನಂಗೆ ಒಪ್ಪಿಗೆ ಕೊಡಿ ಅಂತ ಹೇಳ್ತಾರೆ. ಅವ್ರನ್ನ ನೋಡ್ಬಿಟ್ಟು ಈ ಬ್ರಹ್ಮರಿಗೆ ಒಂಥರ ಆಗೋಗುತ್ತೆ. ಇಂಥ ವ್ಯಕ್ತಿ, ಎಂತ ಸುಂದರಿ, ಈ ಇದರಿಂದ ಬಂದ ಚಿದಗ್ನಿ ಕುಂಡದಿಂದ ಅವತರಿಸಿರ್ತಕ್ಕಂಥ ಮಾತೆ ಎಷ್ಟು ಸೌಂದರ್ಯವತಿಯಾಗಿದ್ದಾಳೆ, ಅವಳಿಗೆ ಈ ರೀತಿಯ ಒಂದು ವರನನ್ನ ಕೊಟ್ಟು ಮದ್ವೆ ಮಾಡದ ಅಂತ ಅಂದ್ಬಿಟ್ಟು ಅವ್ರಿಗೆ ಯೋಚನೆ ಆಗುತ್ತೆ. ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಷ್ಟರಲ್ಲಿ ಆ ವ್ಯಕ್ತಿಗೆ ಅವರ ಮನಸ್ಸಿನ ಒಂದು ಇಂಗಿತ ಅರ್ಥ ಆಗತ್ತೆ. ಇವ್ರ ಮನಸ್ಸಿನಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಆ ವೇಷಧಾರಿಗೆ ಅರ್ಥ ಆಗುತ್ತೆ. ಅವ್ರೇನ್ ಮಾಡ್ತಾನೆ, ತಕ್ಷಣ ತನ್ನ ವೇಷನ ಬದಲಾಯಿಸ್ಕೊಂಡು ಸುರಸುಂದರನಾದಂತ ವೇಷ, ಅಂತ ವೇಷನ ಧರಿಸ್ಕೊಂಡ್ಬಿಟ್ಟು ಮತ್ತೆ ಬ್ರಹ್ಮರಿಗೆ ಹೇಳ್ತಾರೆ, ನೋಡಿ ಈಗ ನನ್ನನ್ನು ನೋಡಿ ಹೇಗಿದ್ದೀನಿ ನಾನು, ಈಗಾದ್ರೂ ನೀವು ನನ್ ಜೊತೆ ಆಕೆಗೆ ಮದುವೆ ಮಾಡ್ಬೋದಲ್ವಾ, ನಾನ್ ರಾಜನಾಗಕ್ ಒಪ್ಕೊಂಡಿದೀನಿ ಅಂತ ಹೇಳ್ತಾರೆ. ಆಗ ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಓ, ನೀನ್ ಹೇಗಿದ್ಯಪ್ಪ, ನೀನು ಕಾಮನೀಯವಾಗಿದ್ಯಾ, ಅಂದ್ರೆ ಕಾಮನೀಯ ಅಂದ್ರೆ ಅಷ್ಟೊಂದು ಅಟ್ರಾಕ್ಷನ್ ಮಾಡೋ ಅಂತ ಶಕ್ತಿ ನಿನ್ನಲ್ಲಿದೆ, ಅದಕ್ಕೆ ನಿನ್ಗೆ ಕಾಮೇಶ್ವರ ಅಂತ ಹೆಸರು ಕೊಡ್ತೀನಿ ಅಂದ್ಬಿಟ್ಟು ಅವನ್ಗೆ ಕಾಮೇಶ್ವರ ಅಂತ ಅಂದ್ಬಿಟ್ಟು ಹೆಸರಿಡ್ತಾರೆ. ಆ ಹೆಸರಿಟ್ಟಾಗ ಅಲ್ಲೇ ನಾರಾಯಣರು ಇರ್ತಾರೆ. ಆ ನಾರಾಯಣರು ಯಾರು, ಈ ಮಾತೆಯ ಸೋದರನ ಸ್ಥಾನದಲ್ಲಿ ಇರ್ತಕ್ಕಂಥವ್ರಾಗಿರೋದ್ರಿಂದ ಆ ನಾರಾಯಣ ಮತ್ತು ಇವರು ಎಲ್ರು ಸೇರ್ಕೊಂಡು ಆ ಕಾಮೇಶ್ವರ ಮತ್ತು ಈ ಮಾತೆಗೆ, ಕಾಮೇಶ್ವರಿಗೆ ಮದ್ವೆನ ಮಾಡ್ತಾರೆ. ಅಲ್ಲಿ ದಾರೆ ಎರ್ತು ಅಲ್ಲಿಗೆ ಆ ಮದ್ವೆ ಶಾಸ್ತ್ರ ಮುಗಿಯುತ್ತೆ. ಈ ರೀತಿ ಕಾಮೇಶ್ವರ ಮತ್ತು ಕಾಮೇಶ್ವರಿಯ ಮದ್ವೆ ನಡೆದು ಅವರು ಶ್ರೀಮನ್ ನಗರದ ಮಹಾರಾಣಿಯಾಗಿ ಅಲ್ಲೇ ನಿಲ್ತಾಳೆ. ಆದ್ರಿಂದ ಈ ಕಾಮೇಶ್ವರ ಯಾರಪ್ಪ ಅಂತಂದಾಗ ಆ ಶಿವನೇ ಕಾಮೇಶ್ವರ. ಆ ಶಿವನ ರೂಪದಲ್ಲಿ ಬಂದು ಅಲ್ಲಿ ನಿಂತಿರ್ತಾನೆ. ಆ ನಿಂತಾಗ ಆ ಬ್ರಹ್ಮ ನೋಡಿ ಆ ಮಾತು ಹೇಳಿದಾಗ ಆ ಶಿವ ತನ್ನ ರೂಪವನ್ನ ಬದಲಾಯಿಸ್ಕೊಂಡಾಗ ಅವನ್ ಕಾಮೇಶ್ವರನಾಗಿ ಬದಲಾಗ್ತಾನೆ. ಇಂಥ ಒಂದು ಸೃಷ್ಟಿ ಮಾಡುವಂತ ಒಂದು ಶಕ್ತಿ ಆ ಶಿವನಲ್ಲಿ ಹುಟ್ಟಿ ಅವನ ಸಂಕಲ್ಪ ಈಡೇರಿ ಆ ಸಂಕಲ್ಪದಿಂದ ಜ್ಞಾನ ಹುಟ್ಟಿ ಆ ಜ್ಞಾನ ಒಂದು ಕರ್ಮವಾಗಿ ಪರಿಕ್ರಯಿಸಿ ಆ ಕ್ರಿಯೆ ನಡೆದು ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳಿಂದ ಕೂಡಿದ ಈ ಜಗತ್ತನ್ನ ಯಾರು ಪರಮೇಶ್ವರ ಕಾಮೇಶ್ವರನೇ ಸೃಷ್ಟಿ ಮಾಡಿರೋದ್ರಿಂದ ಆ ಕಾಮೇಶ್ವರನ ಸಂಕಲ್ಪನೆ ಸತ್ಯಕಾಮ, ಸತ್ಯ ಸಂಕಲ್ಪವಾಗಿರುತ್ತೆ ಅಂತ ಆ ಪರಮೇಶ್ವರನ ಸಂಕಲ್ಪ. ಅಂತ ಸಂಕಲ್ಪನ ಯಾರು ನಾನು ಈ ಪರಮಾತ್ಮನನ್ನ ಕಾಣ್ಬೇಕು, ನನ್ನ ಈ ಸಾಧನೆ ಮೂಲಕ ಆ ಪರಮಾತ್ಮನನ್ನ ಹೊಂದಬೇಕು ಅಂತ ಉಪಾಸನೆ ಮಾಡಕ್ ಹೊರಡ್ತಾರೋ ಅಂತ ಉಪಾಸಕ ಈ ಕಾಮೇಶ್ವರನ ಸಂಕಲ್ಪವನ್ನ ಸಾಧನೆ ಮಾಡಿದಾಗ ಅವನಿಗೆ ಒಂದು ಅಗಾಧವಾದ ಒಂದು ಶಕ್ತಿಯನ್ನ ಹೊಂದ್ತಾನೆ. ಈ ಕಾಮೇಶ್ವರನ ಈ ಸಂಕಲ್ಪದ ಉಪಾಸನೆ ಮಾಡಿದಾಗ ಈ ಉಪಾಸಕ ಒಂದು ದೊಡ್ಡದಾದಂತ ಒಂದು ಅಗಾಧವಾದಂತ ಶಕ್ತಿಯನ್ನ ಪಡಿತಾನೆ. ಇಂತಹ ಒಂದು ಉಪಾಸನೆಯನ್ನ ನಾವೇನಂತೀವಿ, ಈ ಲಲಿತೋಪಾಸನೆ ಅಂತ ಕರಿತೀವಿ. ಇದೇ ಲಲಿತೋಪಾಸನೆ. ಈ ಲಲಿತ ಸಹಸ್ರನಾಮದ ಉಪಾಸನೆಯೇ ಆ ಸತ್ಯಕಾಮನ ಉಪಾಸನೆ, ಆ ಈಶ್ವರನ ಆ ಕಾಮೇಶ್ವರನ ಸಂಕಲ್ಪದ ಉಪಾಸನೆನೇ ಈ ಲಲಿತ ಸಹಸ್ರನಾಮದ ಉಪಾಸನೆ.
ಹಾಗೆ ಈ ಲೋಕಕ್ಕೆ ಮಂಗಳಕರನಾದ ತನ್ನ ಪತಿ ಎಡ ತೊಡೆ ಮೇಲೆ ಮಾತೆ ಕುಳಿತಿರ್ತಾಳೆ. ಅವಳು ಮಂಗಳ ಸ್ವರೂಪಿಣಿ. ಯಾರು? ಆ ಮಾತೆ ಎನ್ನೋಳು ಮಂಗಳ ಸ್ವರೂಪಿಣಿ. ಈ ನಾಮದಲ್ಲಿ ಏನಪ್ಪ ತೋರಿಸ್ತಾ ಇದೆ ಅಂತಂದ್ರೆ, ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ, ಕಾಮೇಶ್ವರ ಬೇರೆ ಅಲ್ಲ, ಕಾಮೇಶ್ವರಿ ಬೇರೆ ಅಲ್ಲ ಅನ್ನೋದನ್ನ ಆ ಅಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಅವರಿಬ್ಬರಿಗೂ ಭೇದ ಇಲ್ಲ ಅನ್ನೋದನ್ನ ಈ ನಾಮ ಪ್ರತಿಪಾದನೆ ಮಾಡ್ತಾ ಇದೆ. ಇಲ್ಲಿ ಹೇಗಪ್ಪ ಅಂದ್ರೆ ಶಿವಹ ಅಂತೀವಿ. ಶಿವಹ ಅಂದಾಗ ಏನಾಗುತ್ತೆ? ಅದು ಪುರುಷ ಆಗತ್ತೆ. ಶಿವ ಅಂದಾಗ ಅದು ಶಕ್ತಿ ಆಗತ್ತೆ. ಅಂದರೆ ಆ ಶಿವನಿಂದ ಅವಿಚ್ಛಿನ್ನವಾದ ಒಂದು ಹೆಸರು ಏನಿದೆಯೋ ಅದೇ ಶಿವಶಂಕರಿ. ಆದ್ರಿಂದ ನಾವೆಲ್ಲರೂ ಕೂಡ ನಾವು ಅಭೇದವನ್ನ ಮಾಡದೆ, ಅಭೇದದಿಂದ ಇವೆರಡೂ ಒಂದಾಗಿರೋದ್ರಿಂದ ನಾವೇನ್ ಮಾಡ್ಬೇಕು? ಭೇದವನ್ನ ಕಾಣದೆ, ಅವರಿಬ್ಬರಲ್ಲೂ ಒಂದು ಭೇದವನ್ನ ಎಣಿಸ್ತದೆ. ಶಿವಶಕ್ತಿಯರಿಬ್ರು ಒಂದೇ ಅನ್ನೋ ಒಂದು ಮನೋಭಾವದಿಂದ ಇದನ್ನ ಶಂಕರಾಚಾರ್ಯರು ಕೂಡ ತಮ್ಮ ಸೌಂದರ್ಯ ಲಹರಿಯಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದಾರಪ್ಪ ಅಂದ್ರೆ, ಶಿವಶಕ್ತೈಕ ರೂಪೆ, ನೀನು ಶಿವ ಮತ್ತು ಶಕ್ತಿಯಿಂದ ಕೂಡದಂತ ಒಂದು ಶಕ್ತಿವಂತಳಾದ ಅಮ್ಮನಮ್ಮ ನೀನು ಅಂತ ಅಂದ್ಬಿಟ್ಟು ಸೌಂದರ್ಯ ಲಹರಿಯಲ್ಲಿ ಕೂಡ ಶಂಕರಾಚಾರ್ಯರು ಹೇಳಿದ್ದಾರೆ. ಆದ್ರಿಂದ ನಾವು ಆ ಶಿವಶಕ್ತಿಯರು ಒಂದೇ ಅಂತ ಧ್ಯಾನ ಮಾಡ್ತಾ ಆ ಶಿವಶಕ್ತಿಯರನ್ನ ನಾವು ಉಪಾಸನೆ ಮಾಡ್ಬೇಕಾಗತ್ತೆ. ಶಿವಶಕ್ತೈಕ ರೂಪೆ ಶಿವ ಸ್ವಾಧೀನವಲ್ಲಭ ಅಂತ ಹೇಳಿ. ಸ್ವಾಧೀನವಲ್ಲಭ ಅಂತಂದ್ರೆ ಆ ಮಾತೆ ಅನ್ನೋಳು ಆ ವಲ್ಲಭನಿಗೆ ಪ್ರಿಯಳಾದವಳು ಅಂತಂದ್ರೆ, ಆ ಪರಮೇಶ್ವರನಿಗೆ ಅತಿ ಪ್ರಿಯಳಾದವಳು ಅಂತ ಹೇಳ್ತಾರೆ. ಅಂತಂದ್ರೆ ವಲ್ಲಭನ ಯಾವ ಮಾತನ್ನು ಅವನು ಏನೇ ಮಾತು ಹೇಳಿದ್ರು, ಅಂದ್ರೆ ಪರಮೇಶ್ವರ ಏನೇ ಒಂದು ವಿಚಾರವನ್ನ ಹೇಳಿದ್ರು, ಮತ್ತೆ ಅವನು ಏನೇ ಒಂದು ಕೆಲಸವನ್ನ ಮಾಡಿದ್ರು ಅದನ್ನ ವಿರೋಧಿಸದೆ, ಅದನ್ನ ತಿರಸ್ಕರಿಸದೆ, ಅದನ್ನ ವಿರೋಧ ಮಾಡೋದು. ಈಗಿನ ಕಾಲದಲ್ಲಿ ನೋಡಿದೀರಾ ಹೇಗಿರುತ್ತೆ? ಹೆಂಡತಿ ಒಂದ್ ಹೇಳಿದ್ರೆ ಇನ್ನೊಂದ್ ಹೇಳ್ತಾನೆ, ಗಂಡ ಏನೋ ಹೇಳಿರ್ತಾನೆ ಆದ್ರೆ ಅದು ಅವಳಿಗೆ ಇಷ್ಟ ಇರಲ್ಲ, ಅದನ್ನ ವಿರೋಧ ಮಾಡ್ತಾಳೆ. ಅದ್ ಹಾಗಲ್ಲ, ಅದನ್ನ ಮಾಡ್ಕೂಡ್ದು, ನಾವ್ ಹೀಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾಳೆ. ಅವಾಗ ಏನಾಗತ್ತೆ? ಇಬ್ರಲ್ಲೂ ಮನಸ್ತಾಪ ಹುಟ್ಕೊಳತ್ತೆ, ಸಂಸಾರ ಹೊಡೆಯೋದಕ್ಕೆ ಪ್ರಾರಂಭ ಆಗತ್ತೆ. ಈ ರೀತಿ ಇರಬಾರ್ದು. ಗಂಡ ಹೆಂಡರಲ್ಲಿ, ಹೆಂಡತಿಯರಲ್ಲಿ ಒಂದೇ ಮನೋಭಾವ ಇರ್ಬೇಕು ಅನ್ನೋದನ್ನ ಇಲ್ಲಿ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ನೋಡಿ. ಶಿವಶಕ್ತೈಕ ರೂಪೆ ಅಂತಂದ್ರೆ ಆ ಪಾತಿವ್ರತ್ಯವನ್ನ, ಅಂದ್ರೆ ಗಂಡ ಹೇಳಿದ ಯಾವುದೇ ಒಂದು ನುಡಿಯನ್ನ, ಯಾವುದೇ ಒಂದು ಕಾರ್ಯವನ್ನ ಮಾತೆ ತಿರಸ್ಕರಿಸದೆ ಅದಕ್ಕೆ ಅವಳು ಒಪ್ಕೋತಾಳೆ. ಅದರಿಂದ ಏನಾಗಿದೆ ಇಲ್ಲಿ? ಆ ಮಂಗಳಕರವಾದ ಪಾತಿವ್ರತ್ಯವನ್ನ ಅವಳು ಈ ಬ್ರಹ್ಮಾಂಡಕ್ಕೆ ಕೊಟ್ಟಿದ್ದಾಳೆ. ಯಾವ ರೀತಿ ನಾವು ನಡ್ಕೋಬೇಕು, ಪತಿವೃತ್ತಿಯಾಗಿ ನಾವು ಯಾವ ರೀತಿ ಹೋಗ್ಬೇಕು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಹೋಗುತ್ತೆ ಈ ನಾಮದಲ್ಲಿ. ಹಾಗೆಯೇ ಕಾಮೇಶ್ವರನಿಗೆ ಹೇಗೆ ಇವಳು ಸ್ವಾಧೀನವಲ್ಲಭೇನೋ, ಈಗ ಕಾಮೇಶ್ವರ ಹೇಳ್ದಂಗ್ ಕೇಳ್ತಾಳೆ, ಅವ್ರ ಯಾವ ಕಾರ್ಯನ ಇವಳು ತಿರಸ್ಕರಿಸಲ್ಲ, ಅವಳು ಸ್ವಾಧೀನವಲ್ಲಭೆ, ಅವಳಿಗೆ ಸ್ವಾಧೀನ ಆಗಿದ್ದಾಳೆ ಅಂತ ನಾವು ಹೇಗೆ ಹೇಳಿದ್ವು, ಅದೇ ರೀತಿ ಶಿವ ಕೂಡ ಮಾತೆಗೆ ಸ್ವಾಧೀನವಲ್ಲಭ ಆಗಿರ್ತಾನೆ. ಹೇಗೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಮಾತೆನ ಶ್ರೀಮನ್ ನಗರದ ಮಹಾರಾಣಿಯನ್ನಾಗಿ ಮಾಡ್ತಾರೆ. ಯಾರು? ದೇವತೆಗಳು ಅವಳ ಇದರಿಂದ ಚಿದಗ್ನಿ ಕುಂಡದಿಂದ ಮಾತೆ ಉದ್ಭವ ಆದ್ಮೇಲೆ ಅವಳನ್ನ ಅಲ್ಲೇ ಉಳಿಸ್ಕೊಂಡು ಶ್ರೀಮನ್ ನಗರವನ್ನ ಅವಳಿಗಾಗೆ ಆ ಪಟ್ಟಣವನ್ನ ನಿರ್ಮಾಣ ಮಾಡಿ ಅದಕ್ಕೆ ರಾಣಿಯನ್ನಾಗಿ ಮಾಡಿ ಈ ಮಾಡಿದಾಗ ಏನಾಗತ್ತೆ ಅಂತಂದ್ರೆ, ಸಂಪ್ರದಾಯದಂತೆ ಮದ್ವೆ ಮಾಡ್ಕೊಳ್ಳೇಬೇಕು ಅಂತ ಅಂದಾಗ ಈ ರಾಣಿನ ಕೇಳ್ತಾರೆ, ಅಂದ್ರೆ ಮಾತೆನ್ನ ಕೇಳ್ತಾನೆ. ಯಾರು? ಬ್ರಹ್ಮರು ಈ ಮಾತನ್ನ ಕೇಳ್ತಾರೆ. ಶಿವ ಅವನು ತನ್ನ ರೂಪವನ್ನ ಬದಲಾಯಿಸ್ಕೊಂಡು ಕಾಮೇಶ್ವರನಾಗಿ ನಿಲ್ತಾನೆ. ಆ ಕಾಮೇಶ್ವರನಾಗಿ ನಿಂತಾಗ ಅವನನ್ನ ಮಾತೆನ್ನ ಬ್ರಹ್ಮ ಕೇಳ್ತಾರೆ, ನೋಡಮ್ಮ ಈ ತರ ಇವರು ನಿನ್ನನ್ ಮದ್ವೆ ಆಗಕ್ ಒಪ್ಕೊಂಡಿದ್ದಾರೆ, ನಿನಗೆ ಈ ಮದ್ವೆ ಒಪ್ತೇನಾ ಅಂತ ಕೇಳಿದಾಗ ಮಾತೆ ಏನ್ ಹೇಳ್ತಾಳಪ್ಪ ಅಂತಂದ್ರೆ, ನಾನ್ ಮದ್ವೆಗೆ ಒಪ್ಕೊಂಡಿದ್ದೀನಿ, ಆದ್ರೆ ನಂದು ಒಂದು ಕಂಡೀಷನ್ ಇದೆ, ನಂದು ಒಂದು ನಿರ್ಧಾರ ಇದೆ. ಅದು ಏನಮ್ಮ ಅಂತ ಕೇಳಿದಾಗ ಅವಳು ಹೇಳ್ತಾಳೆ,
ನಾನು ಏನೇ ಮಾತಾಡಿದ್ರು ಆ ಮಾತಿಗೆ ಅವರು ವಿರೋಧ ಮಾಡಬಾರ್ದು. ನಾನು ಯಾವುದೇ ಒಂದು ಕಾರ್ಯನ ಮಾಡಿದ್ರು ಅದಕ್ಕೆ ಅವರು ವಿರೋಧಿಸ್ಬಾರ್ದು. ಆ ರೀತಿ ಇದ್ರೆ ಮಾತ್ರ ನಾನು ಈ ಮದ್ವೆಗೆ ಒಪ್ಕೋತೀನಿ ಅಂತ ಹೇಳ್ತಾರೆ. ಆಗ ಅದಕ್ಕೂ ಕೂಡ ಆ ಷರತ್ತಿಗೆ ಅವನು ಒಪ್ಕೋತಾರೆ. ಆಯ್ತು, ನೀವು ಹಾಗೆ ಮಾಡು, ಆ ಷರತ್ ಒಪ್ಪಿದೀವಿ, ಆಯ್ತು ಅಂತ ಹೇಳಿ ಆಕೆನ ಸಿಂಹಾಸನದ ಮೇಲೆ ಕೂಡ್ತಾರೆ. ಅದೇ ರೀತಿ ಏನಾಗತ್ತೆ, ಅದೇ ರೀತಿ ಆ ಶಿವ ಕೂಡ ನಡ್ಕತಾನೆ. ಹೇಗೆ ಅಂದ್ರೆ ಆ ಒಪ್ಕೊಂಡ ಮೇಲೆ ಆ ಮಾತೆ ಕೂಡ ಅದೇ ರೀತಿ ನಡೀತಾಳೆ. ಅಂದ್ರೆ ಅವನ್ಗೆ ಯಾವುದೇ ಒಂದು ವಿರೋಧವಾದಂತ ಒಂದು ಮಾತು ಕೂಡ ಇವಳು ಹೇಳಲ್ಲ, ವಿರೋಧವಾದಂತ ಒಂದು ಕೆಲಸ ಮಾಡಲ್ಲ. ಅವಳು ಹೇಗೆ ಹೇಳಿರ್ತಾಳೋ, ನನ್ ಮಾತುಗೆ ಒಪ್ಕೋಬೇಕು ಅಂದಾಗ ಅವನಿಗೆ ಬೇಕಾದಂತ ಮಾತೇ ಆಡ್ತಾಳೆ, ಮತ್ತು ಅವನಿಗೆ ಬೇಕಾದಂತ ಒಂದು ಕೆಲಸವನ್ನೇ ಇವಳು ಮಾಡ್ತಾ ಹೋಗ್ತಾಳೆ. ವಿರೋಧವಾದಂತ ಒಂದು ಕೆಲಸವನ್ನ ಇವಳು ಮಾಡಲ್ಲ. ಅಂದ್ರೆ ಅವರಿಬ್ಬರಲ್ಲಿ ಎಷ್ಟೊಂದು ಸಮಾನತೆ ಇದೆ, ಎಷ್ಟೊಂದು ಹೊಂದಾಣಿಕೆ ಇದೆ ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗತ್ತೆ. ಆದ್ರಿಂದ ಇದು ಶಿವ ಸ್ವಾಧೀನ ವಲ್ಲಭ, ಅಂದ್ರೆ ಶಿವಶಕ್ತೇಕ ರೂಪಿಣಿ. ಶಿವ ಮತ್ತು ದೇವಿ ಮಾತೆ ಬೇರೆ ಅಲ್ಲ, ಇಬ್ರು ಒಂದೇ. ಅವರಿಬ್ಬರಲ್ಲೂ ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನ ಈ ನಾಮದಿಂದ ನಾವು ತಿಳ್ಕೊಂಡ್ವು. ಈಗ 22ನೇ ನಾಮಕ್ಕೆ ನಾವು ಹೀಗೆ ಹೋಗ್ತಾ ಇದ್ದೀವಿ. 22ನೇ ನಾಮ ಯಾವನಪ್ಪ ಅಂದ್ರೆ ಸುಮೀರು ಮಧ್ಯ ಶೃಂಗಸ್ಥ ಶ್ರೀಮನ್ ನಗರ ನಾಯಿಕ ಚಿಂತಾಮಣಿ ಗೃಹಾಂತಸ್ಥ ಪಂಚ ಬ್ರಹ್ಮಾಸನ ಸ್ಥಿತ ಅಂತ ಅಂದ್ಬಿಟ್ಟು ಈ ನಾಮ. ಈ ನಾಮದಲ್ಲಿ ಏನ್ ಹೇಳಿದರೆ, ಸುಮೇರು ಮಧ್ಯ ಶೃಂಗದಲ್ಲಿರುವ ಶ್ರೀಮನ್ ನಗರ. ಈ ನಗರ ಅನ್ನೋದು ಎಲ್ಲಿದೆ? ಸುಮೇರು ಮಧ್ಯದಲ್ಲಿದೆಯಂತೆ. ಸುಮೇರು ಅಂದ್ರೆ ಅದೊಂದು ಪರ್ವತ, ಆ ಪರ್ವತದ ಮಧ್ಯದಲ್ಲಿ ಈ ನಗರ ಇದೆ. ಈ ನಗರದಲ್ಲಿ ಪಂಚಬ್ರಹ್ಮಾಸನದ ಮೇಲೆ ಮಾತೆ ಕುಳಿತಿದ್ದಾಳೆ ಅನ್ನೋ ವರ್ಣನೆಯನ್ನ ಈ ನಾಮದಲ್ಲಿ ತಿಳಿಸ್ತಾ ಹೋಗ್ತಾರೆ. ಯಾವ ಕೇಂದ್ರವನ್ನ ಅಂದ್ರೆ ಈ ಸಮಸ್ತ ಜ್ಯೋತಿರ್ಗಣಗಳು, ಈ ಬ್ರಹ್ಮಾಂಡದ ಸಮಸ್ತ ಜ್ಯೋತಿರ್ಗಣಗಳು ಎಲ್ಲಿ ತಿರುಗ್ತಾ ಒಂದು ಕೇಂದ್ರದಲ್ಲಿ, ಆ ಕೇಂದ್ರವನ್ನ ಆಧಾರ ಮಾಡ್ಕೊಂಡು ಒಂದು ಕೇಂದ್ರನ ಈ ಸಮಸ್ತ ಬ್ರಹ್ಮಾಂಡದ ಜ್ಯೋತಿರ್ಗಣಗಳು ತಿರುಗ್ತಾವಿಯೋ ಅದನ್ನ ಮೇರು ಶೃಂಗ ಅಂತ ಕರೀತಾರೆ. ಆ ಕೇಂದ್ರವನ್ನ ಸುಮೇರು ಶೃಂಗ ಅಂತ ಅಂದ್ಬಿಟ್ಟು ಕರೀತಾರೆ. ಅಂತ ಶೃಂಗದಲ್ಲಿ ಅಂತ ಪರ್ವತದಲ್ಲಿ ನೆಲೆಸಿದಾಳೆ. ಯಾವ ರೀತಿ? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳ ಮೂಲಕ ಮಾತೆ ಅಲ್ಲಿ ನೆಲೆಸಿದಾಳೆ ಅಂತ ಹೇಳ್ತಾರೆ. ಈ ಮೇರು ಶಿಖರ ಹೇಗಿದ್ಯಪ್ಪ ಅಂತಂದ್ರೆ, ಈ ಮೇರು ಶಿಖರದ ಪೂರ್ವಕ್ಕೆ 3 ಶಿಖರಗಳ ಮಧ್ಯೆ ಆ ಮೇರು ಶಿಖರ ಇದೆಯಂತೆ. ಆ ಮೇರು ಶಿಖರ ಹೇಗಿದ್ಯಪ್ಪ ಅಂತಂದ್ರೆ, ಪೂರ್ವದಲ್ಲಿ ಮಹೇಶ್ವರ ಶಿಖರ ಇದೆ, ತ್ರಿಕೋಣಾಕಾರವಾಗಿ ಒಂದು ಶಿಖರಗಳು 3 ಶಿಖರ ಸುತ್ತಲೂ ಇದೆಯಂತೆ. ಆ ಸುತ್ತಲೂ ಇರೋ ಮಧ್ಯದಲ್ಲಿ ಈ ಮೇರು ಶಿಖರ ಇದೆ. ಆ ಮೇರು ಶಿಖರದಲ್ಲಿ ಅಮ್ಮ ವಾಸ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಈ 3 ಶಿಖರಗಳು ಯಾವ್ಯಾವ್ದಪ್ಪ ಅಂತಂದ್ರೆ, ಪೂರ್ವದಲ್ಲಿ ಮಹೇಶ್ವರ ಶಿಖರ, ಪಶ್ಚಿಮದಲ್ಲಿ ಬ್ರಹ್ಮ ಶಿಖರ, ಉತ್ತರದಲ್ಲಿ ವಿಷ್ಣು ಶಿಖರ. ಈ 3 ತ್ರಿಕೋಣಗಳ ಮಧ್ಯದಲ್ಲಿ ಮಾತೆ ಶ್ರೀಮನ್ ನಗರ ನಾಯಕಿಯಾಗಿ, ಆ ನಗರಕ್ಕೆ ರಾಣಿಯನ್ನಾಗಿ ಮಾಡಿದ್ದಾರೆ. ಆ ನಾಯಕಿಯಾಗಿ, ಚೈತನ್ಯ ಸ್ವರೂಪಳಾಗಿ, ಶ್ರೀವಿದ್ಯೆಯಿಂದ, ಶ್ರೀಯಂತ್ರದಿಂದ, ಮತ್ತೆ ಶ್ರೀಚಕ್ರ ರೂಪಿಣಿಯಾಗಿ ಅಲ್ಲಿ ಮಾತೆ ಪ್ರಕಾಶಮಾನವಾಗಿ ಇದರಿಂದ ಕೂತಿದ್ದಾಳೆ. ಪಂಚಾಸನದಲ್ಲಿ, ಪಂಚ ಬ್ರಹ್ಮಾಸನದಲ್ಲಿ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ಇದು ಹೇಳುತ್ತೆ. ಈ ಮೇರು ಅಂತಂದ್ರೆ ಏನಪ್ಪಾ ಅಂದ್ರೆ ಪರ್ವತ ಅಂತ ಹೇಳ್ತೀವಿ ನಾವು. ಮೇರು ಅಂದ್ರೆ ಪರ್ವತ ಅಂತ ಹೇಳ್ತೀವಿ. ಪರ್ವತ ಅಂದ್ರೆ ಏನು? ಈ ಕೆಳಗಡೆಯಿಂದ ಮೇಲಕ್ಕೆ ಹತ್ತೋಗ್ಬೇಕು, ಆ ಶಿಖರಕ್ಕೆ ಹತ್ತೋಗೋದಕ್ಕೆ ನಾವು ಪರ್ವತ ಅಂತೀವಿ. ಕೆಳಗಿಂದ ಮೇಲಕ್ಕೆ ಹತ್ತೋಗುವಂಥದನ್ನ ನಾವು ಪರ್ವತ ಅಂತ ಕರಿತೀವಿ. ಅದನ್ನ ಏನ್ ಮಾಡಿದ್ದಾರೆ, ಈ ಮೇರು ಶಿಖರವನ್ನ ನಮ್ಮ ಶರೀರಕ್ಕೆ ಹೋಲಿಸಿದ್ದಾರೆ. ಈ ಶರೀರ ಕೂಡ ಆ ಪರ್ವತದಂತೆ ಇದೆ ಅಂತ ಅಂದ್ಬಿಟ್ಟು ಹೋಲಿಸಿದ್ದಾರೆ. ಹೇಗೆ ಅಂತಂದ್ರೆ, ಈ ಬೆನ್ನು ದಂಡ ಇದೆಯಲ್ಲ, ಈ ಬೆನ್ನು ದಂಡ ಅನ್ನೋದೇ
ಮೇರು ಶಿಖರ. ಇದು ಉದ್ದಕ್ಕೆ ಹಿಂಗೆ ಮೇರು ಶಿಖರವಾಗಿ ನಿಂತಿದ್ಯಂತೆ ಈ ಬೆನ್ನು ದಂಡ. ಈ ಬೆನ್ನು ದಂಡದಲ್ಲಿ ಎಲ್ಲ ಆಧಾರ ಮಾಡ್ಕೊಂಡು ಪ್ರತಿಯೊಂದು ನಮ್ಮ ಶರೀರದಲ್ಲಿ ಪ್ರತಿಯೊಂದು ಚಕ್ರಗಳಿದೆ. ಇಲ್ಲಿಂದ ಮೂಲಾಧಾರದಿಂದ ಈ ಸಹಸ್ರಾರವರೆಗೂ ಒಂದು ಚಕ್ರಗಳನ್ನ ನಾವು ಕಾಣ್ತೀವಿ ಈ ಶರೀರದಲ್ಲಿ. ಅದು ಆ ಶರೀರವನ್ನ ನಡೆಸ್ಕೊಂಡು ಹೋಗ್ತಾ ಇದೆಯಂತೆ. ಈ ಸಹಸ್ರಾರದಲ್ಲಿ ಅಮ್ಮ ಇದ್ದಾಳೆ. ಈ ಮೇರು ಶಿಖರದ ಅಂತಂದ್ರೆ ನಾವು ಈ ಮೂಲಾಧಾರದವನ್ನ ಹತ್ತಿ ನಾವು ಈ ಸಹಸ್ರಾರಕ್ಕೂ ಹೋದಾಗ ನಾವು ಸಾಧನೆಯ ಮೂಲಕ ಅಂದ್ರೆ ನಮ್ಮಲ್ಲಿ 6 ಚಕ್ರಗಳನ್ನು ನಾವು ಕಾಣ್ತೀವಿ. ಯಾವ್ಯಾವ್ದು? ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ಆಜ್ಞ. ಈ ಚಕ್ರಗಳನ್ನೆಲ್ಲ ನಾವು ಸಾಧನೆ ಮೂಲಕ ಒಂದೊಂದೇ ಹತ್ತಿ ಅಂದ್ರೆ ನಾವು ಆ ಮಾತೇನ ನಾವು ಪಡಿಬೇಕು, ಆ ಮಾತೇನ ಹೊಂದಬೇಕು ಅಂತ ಅಂದ್ಬಿಟ್ಟು ನಾವು ಸಾಧನೆ ಮೂಲಕ ಹೋದಾಗ ಏನಾಗುತ್ತೆ, ಈ ಸಹಸ್ರಾರದಲ್ಲಿ ಆ ಮಾತೆ ನೆಲೆಸಿದಾಳೆ. ಆ ಮಾತೇನ ನಾವು ಸೇರ್ಬೇಕಾದ್ರೆ ಈ ಮೇರು ಶಿಖರವನ್ನ ನಾವು ಹತ್ತಿ ಹೋಗ್ಬೇಕು. ಈ 6 ಚಕ್ರಗಳನ್ನ ಹತ್ತಿ ನಾವು ಈ ಸಹಸ್ರಾರಕ್ಕೆ ಹೋದಾಗ ಆ ಮಾತೇನ ನಾವು ಕಾಣ್ತೀವಿ. ಅದೇ ರೀತಿ ಈ ಶ್ರೀಚಕ್ರ ಅಂತ ನಾವು ಏನ್ ಹೇಳ್ತೀವಿ, ಈ ಶ್ರೀಚಕ್ರನ ನಾವು ಯಂತ್ರ ಅಂತ ಕರಿತೀವಿ. ಮಹಾಯಂತ್ರ. ಈ ನಾವು ಏನ್ ಈ ಶ್ರೀವಿದ್ಯೆನ ಒಂದು ಪಠನೆ ಮಾಡ್ಬೇಕು, ಉಪಾಸನೆ ಮಾಡ್ಬೇಕು ಅಂತ ಅಂದಾಗ ಆ ಚಕ್ರ ಕೂಡ ನಮ್ಗೆ ಒಂದು ಸಾಧನ. ಮಂತ್ರ, ಯಂತ್ರ, ತಂತ್ರ, ಈ 3 ಈ ಮಾತೆಯನ್ನ ಉಪಾಸನೆ ಮಾಡಕ್ಕೆ ಒಂದು ಆಧಾರವಾಗಿರ್ತಕ್ಕಂಥ ಒಂದು ಸಲಕರಣೆ. ಈ ಯಂತ್ರ ಅಂತ ಏನ್ ಹೇಳ್ತೀವಿ, ಈ ಶ್ರೀಚಕ್ರ ಅನ್ನೋದನ್ನು ಕೂಡ ಮೇರು ಪ್ರಸ್ಥಾನ ಅಂತ ಕರೀತಾರೆ. ಇದ್ರಲ್ಲಿ ಏನಾಗುತ್ತೆ, ಕೆಳಕ್ಕೆ ಬರ್ತಾ 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 ಸ್ಥೂಲ ಆಗ್ತಾ ಹೋಗುತ್ತೆ. ಇದ್ರಲ್ಲಿ ಸ್ಥೂಲ ಅಂದ್ರೆ ಈ ಜಗತ್ತು, ಈ ಪ್ರಪಂಚ ಅನ್ನೋದು ಸ್ಥೂಲವಾಗಿದೆ. ಇದರಿಂದ ನಾವು ಮೇಲಕ್ಕೆ ಹೋಗ್ತಾ 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 ಸೂಕ್ಷ್ಮವಾಗಿ ಹೋಗ್ತೀವಿ, ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಅಂತಂದ್ರೆ ನಾವು ಅದನ್ನ ಉಪಾಸನೆ ಮಾಡ್ತಾ 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 ಈ ಸ್ಥೂಲದಿಂದ ನಾವು ಏನು ಉಪಾಸನೆಯನ್ನ ಕೈಗೊಳ್ತೀವೋ ಆಗ ನಾವು ಸೂಕ್ಷ್ಮದ ಕಡೆಗೆ ಹೋಗ್ತೀವಿ. ಆ ಮಾತೆಯನ್ನ ಪಡೆಯೋದಕ್ಕೆ ನಾವು ಸಹಸ್ರಾರಕ್ಕೆ ಹೋಗಿ ಅಲ್ಲಿ ಮಾತೆಯನ್ನ ಪಡಿತೀವಿ. ಅಲ್ಲೇನಾಗಿದೆ, ಆ ಚಕ್ರದಲ್ಲಿ ಬಿಂದುವಿನಲ್ಲಿ ಕೂತಿರ್ತಕ್ಕಂಥ ಮಾತೆ ಎಲ್ಲೆಡೆ ವಿಸ್ತಾರವಾಗಿ ಹಬ್ಬಿದಾಳೆ. ಆಗ ಹೋದಾಗ ನಾವು ಅಲ್ಲಿ ಅಮೃತತ್ವವನ್ನ ಹೊಂದ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ರೀತಿ ಶ್ರೀಮನ್ನಗರ ನಾಯಕ ಅಂಟು ಚಿಂತಾಮಣಿ ಗೃಹಾಂತಸ್ಥ ಪಂಚ ಬ್ರಹ್ಮಾಸನ ಸ್ಥಿತ ಅಂತ ಅಂದ್ರೆ, ಈ ಚಿಂತಾಮಣಿ ಅಂತಂದ್ರೆ ಏನಪ್ಪ ಅಂತಂದ್ರೆ, ಇದು ಚಿಂತಾಮಣಿ ಅಂದ್ರೆ ಸಕಲ ಇಷ್ಟಗಳನ್ನು ಪೂರೈಕೆ ಮಾಡೋದಂತದಂತೆ. ಮಣಿ ಅಂತ ಅಂದ್ರೆ ಏನು? ರತ್ನ ಅಂತಂದ್ರೆ ಅದು ಸ್ವಯಂ ಪ್ರಕಾಶಮಾನ ಹೊಳೆಯುವಂತ, ಅದು ತನ್ನಷ್ಟಕ್ಕೆ ತಾನೇ ಹೊಳಪನ್ನು ಕೊಡುತ್ತೆ. ಅದಕ್ಕೆ ಬೇರೆ ಯಾವುದರ ಪ್ರಕಾಶತೆಯನ್ನು ಕೊಡೋದಕ್ಕೆ ಬೇರೆ ಯಾವುದರ ಅವಶ್ಯಕತೆನೂ ಇಲ್ಲ. ತನ್ನಷ್ಟಕ್ಕೆ ತಾನೇ ಹೊಳಪನ್ನ ಕೊಡುವಂಥದಕ್ಕೆ ರತ್ನ. ಚಿಂತಾಮಣಿ ಅಂತಂದ್ರೆ ಅದೊಂದು ರತ್ನ ಇದ್ದ ಹಾಗೆ. ಆ ರತ್ನ ಅನ್ನೋದು ಅಷ್ಟೊಂದು ಇದಾಗಿರುತ್ತಂತೆ, ಪ್ರಕಾಶಮಾನವಾಗಿರುತ್ತಂತೆ. ಅಂತ ಒಂದು ಚಿಂತಾಮಣಿ ರತ್ನದಿಂದ ಈ ಮಾತೆಯ ಒಂದು ಗೃಹ ಅನ್ನೋದು, ಎಲ್ಲಿ ಮಾತೆಯ ಗೃಹವನ್ನ ನಿರ್ಮಾಣ ಮಾಡಿರ್ತಾರೆ ಅಲ್ಲಿ. ಆ ನಿರ್ಮಾಣ ಮಾಡಿರೋ ಪ್ರತಿಯೊಂದು ಒಂದೊಂದು ಗೋಡೆ ಕೂಡ ಹೇಗಿರುತ್ತಂತ ಅಂದ್ರೆ ಅದು ಒಂದೊಂದು ಮಣಿಯಿಂದ ಆ ಚಿಂತಾಮಣಿ ಗೃಹಕ್ಕೆ 4 ದ್ವಾರಗಳಿರುತ್ತಂತೆ, 4 ಬಾಗಿಲುಗಳು. ಆ ಬಾಗಿಲು ಕೂಡ ಚಿಂತಾಮಣಿಯಿಂದ ಮಾಡಿದ್ರು. ಒಂದೊಂದು ಚಿಂತಾಮಣಿ ಅಂತಂದ್ರೆ ಅದಕ್ಕೆ ಎಷ್ಟು ಒಂದು ಪ್ರಶಸ್ತವಾಗಿರುತ್ತೆ, ಅದು ಎಷ್ಟು ಗುಣಮಟ್ಟವನ್ನು ಹೊಂದಿರುತ್ತೆ ಅಂತಂದ್ರೆ ಅದನ್ನ ಹೇಳಕ್ ಕೂಡ ಸಾಧ್ಯ ಇಲ್ಲ. ಅಷ್ಟೊಂದು ಚಿಂತಾಮಣಿ ಅಂತಂದ್ರೆ ಅಷ್ಟೊಂದು ಪ್ರಶಸ್ತಿವಾದಂತ ಮಣಿ. ಆ ಮಣಿಗಳಿಂದ ಕೂಡಿರ್ತಕ್ಕಂಥ ಪ್ರತಿಯೊಂದು ಗೋಡೆಗೂ
ಆ ಮಣಿಯಿಂದ ಮಾಡಿರ್ತಾರಂತೆ. ಹೇಗೆ ನಾವು ಇಟ್ಟಿಗೆಗಳಿಂದ ಗೋಡೆಗಳನ್ನ ನಿರ್ಮಾಣ ಮಾಡ್ತೀವೋ ಆ ರೀತಿಯಲ್ಲಿ ಆ ಮಣಿಗಳಿಂದ ಗೋಡೆನ ನಿರ್ಮಾಣ ಮಾಡಿ ಆ ಬಾಗಿಲುಗಳು ಕೂಡ ಆ ಚಿಂತಾಮಣಿಯನ್ನ ಹಾಕಿರ್ತಾರಂತೆ. ಅಷ್ಟೊಂದು ಮಾತೆಯ ಗೃಹ ಅನ್ನೋದು ಅಷ್ಟೊಂದು ಚಿಂತಾಮಣಿಯಿಂದ ಕೂಡಿರುತ್ತಂತೆ. ಅಂದ್ರೆ ಚಿಂತಾಮಣಿ ಅಂತ ಅಂದಾಗ ನಮ್ಗೇನ್ ಅನ್ಸುತ್ತೆ, ಅದು ಅಷ್ಟೊಂದು ಪ್ರಶಸ್ತವಾಗಿದೆ ಅಂದಾಗ ಅದು ಆ ಮಾತೆಯ ಮಂತ್ರಗಳಿಂದ, ಮಾತೆ ಎಲ್ಲಿರ್ತಾಳೋ ಅಲ್ಲಿ ಅವಳ ಮಂತ್ರ, ಆ ಮಂತ್ರ ಅನ್ನೋದು ಆ ಗೋಡೆಗಳಲ್ಲಿ ಆ ಬಾಗಿಲಲ್ಲಿ ತುಂಬಿರುತ್ತೆ ಅನ್ನೋದು ಹೇಳೋದಕ್ಕೋಸ್ಕರ ಈ ಚಿಂತಾಮಣಿಯನ್ನ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ. ಅಂದ್ರೆ ಪಂಚ ಬ್ರಹ್ಮದ ಮೇಲೆ ಮಾತೆ ಕುಳಿತಿದ್ದಾಳೆ ಅಂತಂದ್ರೆ, ಪಂಚಬ್ರಹ್ಮರು ಅಂದ್ರೆ ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ, ಕಾಮೇಶ್ವರ, ಸದಾಶಿವ, ಇವರನ್ನ ಪಂಚಬ್ರಹ್ಮ ಅಂತ ಕರಿತೀವಿ ನಾವು. ಈ ಪಂಚಬ್ರಹ್ಮರ ಮೇಲೆ ಕೂತಿದ್ದಾಳೆ ಮಾತೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಆ ಕಾಲುಗಳು, ಆ ಮಂಚದ ಕಾಲುಗಳು ಹೇಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಕಾಮೇಶ್ವರ, ಇದು 4 ಕಾಲುಗಳಿದೆಯಂತೆ ಆ ಮಂಚಕ್ಕೆ. ಅದರ ಮೇಲೆ ಸದಾಶಿವ ಅನ್ನೋ ಹಲಗೆ ಮೇಲೆ ಮಾತೆ ಕುಳಿತಿದ್ದಾಳೆ ಅಂತ ಹೇಳ್ತಾರೆ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ, ಇವರು ಪಂಚಬ್ರಹ್ಮರು. ಆ ಪಂಚಬ್ರಹ್ಮರು ಏನ್ ಮಾಡ್ತಾ ಇದ್ದಾರೆ? ಪಂಚಕೃತ್ಯಗಳನ್ನ ಎಸಗ್ತಾರೆ. ಪಂಚಕೃತ್ಯಗಳು ಆಗತ್ತೆ. ಅದೇನ್ ಪಂಚಕೃತ್ಯ ಅಂತಂದ್ರೆ ಸೃಷ್ಟಿ, ಸ್ಥಿತಿ, ತಿರೋಧಾನ, ಅನುಗ್ರಹ, ಸಂಹಾರ, ಈ 5 ಕೃತ್ಯಗಳನ್ನ ನಾವು ಪಂಚಕೃತ್ಯ ಅಂತ ಕರಿತೀವಿ. ಈ 5 ಹೇಗೆ ಆಯ್ತು ಅಂತಂದ್ರೆ, ಇದು ಪಂಚಭೂತಗಳಿಂದ ಆಗಿದೆ. ಈ ಸೃಷ್ಟಿ, ಸ್ಥಿತಿ, ತಿರೋಧಾನ, ಅನುಗ್ರಹ, ಸಂಹಾರ, ಇವೆಲ್ಲ ಇದು ಹೇಗಾಯ್ತು ಅಂತ ಅಂದಾಗ ಇದು ಪಂಚಭೂತಗಳಿಂದ ಇದಾಗಿದೆ ಅಂತಂದ್ರೆ ಹೇಗೆ? ಸೃಷ್ಟಿಯಿಂದ ಏನಾಯ್ತು? ಭೂಮಿ ಬಂತು, ಸ್ಥಿತಿಯಿಂದ ಜಲ ಬಂತು, ತಿರೋಧಾನದಿಂದ ವಾಯು ಬಂತು, ಸಂಹಾರದಿಂದ ಅಗ್ನಿ ಬಂತು, ಅನುಗ್ರಹದಿಂದ ಆಕಾಶ ಬಂತು. ಇಂತಹ ಪಂಚ ಆಸನದ ಮೇಲೆ ಈ ಪಂಚ ಬ್ರಹ್ಮರು ಏನು ಸೃಷ್ಟಿ ಆಗಿದೆಯೋ ಈ ಪಂಚಕೃತ್ಯದಿಂದ ಆ ಆಸನದ ಮೇಲೆ ಅಮ್ಮ ಕುಳಿತಿದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ಗೊತ್ತಾಗ್ತಾ ಇದೆ. ಈ ಪಂಚಕೃತ್ಯಗಳನ್ನ ಮಾಡ್ಬೇಕಾರೆ ಆ ಪಂಚಕೃತ್ಯದ ಆಸನದ ಮೇಲೆ ಅಮ್ಮ ಕುಳಿತಿದ್ದಾಳೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಯ್ತು. ಪಂಚ ಬ್ರಹ್ಮಾಸನ ಸ್ಥಿತ ಅಂತ ಆಯ್ತು. ಆಮೇಲೆ ಮುಂದಿನ ನಾಮ ಮಹಾಪದ್ಮಾಟವಿ ಸಂಸ್ಥ ಕದಂಬ ವನವಾಸಿನಿ ಸುಧಾ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಅಂತ ಅಂದ್ಬಿಟ್ಟು ಇದೆ. ಈ ನಾಮದಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಮಾತೆ ಯಾವ ಜಾಗದಲ್ಲಿ ವಾಸಿಸ್ತಾ ಇದ್ದಾಳೆ ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮಹಾಪದ್ಮಾಟವಿ ಸಂಸ್ಥ ಕದಂಬ ವನವಾಸಿನಿ ಅಂತಂದ್ರೆ ಆ ಮಾತೆ ವಾಸಿಸ್ತಾ ಇರೋಂತ ಸ್ಥಳ ಅದು ಹೇಗಿದೆ ಅಂತಂದ್ರೆ, ಮಹತ್ತರವಾದ ಕಮಲ ಪುಷ್ಪಗಳ ಮಧ್ಯದಲ್ಲಿ ಅವಳು ವಾಸಿಸ್ತಾ ಇದ್ದಾಳಂತೆ. ಅಲ್ಲಿ ಕದಂಬ ವನವಾಸಿನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಕದಂಬ ಅಂತ ಅಂದ್ರೆ ಇದು ಎಲ್ಲಿದ್ಯಪ್ಪ ಅಂದ್ರೆ, ನಾವು ಈ ಬ್ರಹ್ಮಾಂಡದಲ್ಲಿ ನೋಡ್ತಾ ಹೋದಾಗ ಈ ಬ್ರಹ್ಮಾಂಡದಲ್ಲಿ ನಾವು ಉಪಾಸನೆ ಮಾಡ್ತಕ್ಕಂಥ ಶ್ರೀಚಕ್ರದಲ್ಲಿ ಎಲ್ಲಿದೆ ಅಂದ್ರೆ 6ನೇ ಚಕ್ರವನ್ನ ದಾಟಿ ನಾವು 7ನೇ ಚಕ್ರಕ್ಕೆ ಹೋಗ್ತೀವಿ. ಆ 7ನೇ ಚಕ್ರಕ್ಕೆ ಹೋದಾಗ ಅಲ್ಲಿ ಆ 7ನೇ ಆವರಣದಲ್ಲಿ ಈ ಕದಂಬ ಅನ್ನೋ ಒಂದು ಆವರಣ, ಆ ಆವರಣದಲ್ಲಿ ಈ ಕದಂಬವನ ಅನ್ನೋದು ಇದೆಯಂತೆ. ಈ ಕದಂಬ ಅಂತಂದ್ರೆ ಏನಪ್ಪಾ ಅಂದ್ರೆ, ಕಮ್ ಅನ್ನೋದಕ್ಕೆ ಅರ್ಥ ಅಂತಂದ್ರೆ, ಕಮ್ ಅಂದ್ರೆ ಜಲ ಅಂತಾರೆ, ನೀರು, ಜಲ ಅಥವಾ ನೀರು ಅಂತ ಹೇಳ್ತೀವಿ. ಹಾಗಂದ್ರೆ ಏನು ಅಂದಾಗ, ಈ ಗಗನ ಮಂಡಲದಲ್ಲಿ ಅಂದ್ರೆ ಆ ಗಗನ ಮಂಡಲದಲ್ಲಿ ಜಲಶಕ್ತಿಯನ್ನ ಈ ಕದಂಬ ವನ ಏನ್ ಮಾಡುತ್ತೆ? ಆಕರ್ಷಣೆ ಮಾಡಿ, ಗಗನ ಮಂಡಲದಲ್ಲಿ ಇರ್ತಕ್ಕಂಥ ಆ ಜಲಶಕ್ತಿಯನ್ನ ಆಕರ್ಷಣೆ ಮಾಡಿ
ಆ ನೀರನ್ನ ಈ ಬ್ರಹ್ಮಾಂಡಕ್ಕೆ ಕೊಡುತ್ತಂತೆ ಆ ಕದಂಬವನ ಅನ್ನೋದು. ಅದಕ್ಕೆ ಅಲ್ವಾ ಈಗ ಎಲ್ರು ಹೇಳ್ತಾರೆ ಈ ಅರಣ್ಯನ ಹೊಡಿಬೇಡಿ, ಮರಗಿಡಗಳನ್ನ ಹೊಡಿಬೇಡಿ, ಯಾಕೆಂದ್ರೆ ಅದು ಮಳೆನ ಜಾಸ್ತಿ ಈ ಕೊಡುತ್ತೆ ಅಂತ. ಎಲ್ಲೆಲ್ಲಿ ಈ ಅರಣ್ಯಗಳು ಮರಗಳು ಇರುತ್ತೋ ಅಲ್ಲಿ ಜಾಸ್ತಿ ಮಳೆ ಆಗತ್ತೆ ಅಂತ ಹೇಳ್ತಾರೆ. ಈ ಕದಂಬವನ ಅನ್ನೋದು ಕೂಡ ಅದು ಏನ್ ಮಾಡುತ್ತೆ, ಆ ಜಲಶಕ್ತಿಯನ್ನ ಅಟ್ರಾಕ್ಷನ್ ಮಾಡುತ್ತಂತೆ. ಗಗನದಲ್ಲಿರುವಂತ ಜಲಶಕ್ತಿಯನ್ನ ಅಟ್ರಾಕ್ಷನ್ ಮಾಡಿ ಈ ಬ್ರಹ್ಮಾಂಡಕ್ಕೆ ನೀರನ್ನ ಎಷ್ಟು ಬೇಕೋ ಅಷ್ಟೇ ನೀರನ್ನ ಇದು ಒದಗಿಸ್ತಾ ಹೋಗುತ್ತೆ. ಬ್ರಹ್ಮಾಂಡಕ್ಕೆ ಬೇಕಾದಂತ ಆ ಜಲಶಕ್ತಿಯನ್ನ ಆ ಕದಂಬವನ ಒದಗಿಸ್ತಾ ಹೋಗುತ್ತಂತೆ. ಈ ಕದಂಬವನಕ್ಕೆ ಇನ್ನೂ ಒಂದು ಹೆಸರು ಹೇಳ್ತಾರೆ, ನೀಪ ಅಂತ ಹೆಸರಂತೆ. ನೀಪ ಅಂತ ಅಂದ್ರೂ ನೀರು ಅಂತಲೇ ಹೆಸರು, ನೀಪ ಅಂದ್ರೂ ನೀರು ಅಂತಲೇ ಹೆಸರು. ಇದ್ರ ಲಕ್ಷಣ ಏನಪ್ಪ ಅಂತಂದ್ರೆ ಇದು ನೀರನ್ನ ನಿಯಂತ್ರಿಸೋ ಶಕ್ತಿನ ಹೊಂದಿದೆ ಅಂತ. ಅಂದ್ರೆ ಅಷ್ಟು ನೀರನ್ನು ಆಕರ್ಷಣೆ ಮಾಡಿದಂತ ನೀರೆಲ್ಲ ಈ ಬ್ರಹ್ಮಾಂಡಕ್ಕೆ ಬಂದಾಗ ಏನಾಗತ್ತೆ, ಇದು ಇದಾಗ್ಬಿಡತ್ತೆ ಅಲ್ವಾ, ಏನೋ ವ್ಯತ್ಯಾಸ ಇಲ್ಲಿ ಕಾಣ್ತೀವಿ. ಆ ನೀರು ಜಾಸ್ತಿ ಆದಾಗ ಬ್ರಹ್ಮಾಂಡಕ್ಕೆ ಇಲ್ಲಿ ವ್ಯತ್ಯಾಸ ಆಗತ್ತೆ, ಹವಾಮಾನದಲ್ಲಿ ವ್ಯತ್ಯಾಸ ಆಗತ್ತೆ, ಆಂದೋಲನ ಆಗತ್ತೆ, ಇಲ್ಲೆಲ್ಲ ಆತರ ಆಗತ್ತೆ. ಅದನ್ನ ಎಷ್ಟು ಬೇಕೋ ಅಷ್ಟೇ ನೀರನ್ನ ಇದು ಈ ಕದಂಬವನ ಈ ಬ್ರಹ್ಮಾಂಡಕ್ಕೆ ಕೊಡುತ್ತೆ. ಅದು ದೀಪ ಅಂತ ಕರೀತಾರೆ. ಅದೇ ರೀತಿ ಆ ನೀರನ್ನ ಹೇಗೆ ನಿಯಂತ್ರಿಸಿ ಈ ಭೂಮಿಗೆ ಕೊಡುತ್ತೋ ಅದೇ ರೀತಿ ಈ ಮನುಷ್ಯನಿಗೂ ಕೂಡ ಈ ಮಾತೆ ಅನ್ನೋಳು ನಮಗೆ ಗೋಚರಿಸಲ್ಲ. ನಾವು ಭಗವಂತ ನನ್ಗೆ ನನ್ನ ಇಷ್ಟಾರ್ಥವನ್ನ ಕೊಡು ಅಂತ ನಾವು ಬೇಡ್ಕತೀವಿ, ಆದ್ರೆ ಆ ಮಾತೆ ನಮಗೆ ಗೋಚರಿಸಲ್ಲ. ಅವ್ಯಕ್ತವಾಗಿ ಎಲ್ಲೋ ಇರ್ತಾರೆ ಆ ದೇವರು ಅನ್ನೋನು, ಅವ್ಯಕ್ತವಾಗಿದ್ದಾನೆ, ನಮ್ಮ ಕಣ್ಣು ಕಾಣಲ್ಲ. ಆದ್ರೆ ನಾವು ನಮ್ಮ ಬೇಡಿಕೆಗಳನ್ನ ಹಾಕ್ತಿವಿ ಆ ಪರಮಾತ್ಮನ ಮೇಲೆ. ನನ್ನ ಆ ಬೇಡಿಕೆ ಈಡೇರ್ಸಪ್ಪ, ಈ ಬೇಡಿಕೆ ಈಡೇರ್ಸಪ್ಪ ಅಂತ ನಮ್ಮ ಬೇಡಿಕೆಗಳನ್ನ ಹಾಕ್ತಾ ಹೋಗ್ತೀವಿ. ಅಂತ ಬೇಡಿಕೆಗಳನ್ನ ಅದನ್ನ ಏನ್ ಮಾಡ್ತೆ, ಈ ನೀಪ ಅನ್ನೋ ಒಂದು ಏನು ನೀರಿನ ಒಂದು ಕದಂಬವನ ಅಂತ ಇದೆಯೋ ಅದು ಏನ್ ಮಾಡತ್ತೆ, ಆ ಅಭೀಷ್ಟಗಳನ್ನೆಲ್ಲ ಆಕರ್ಷಣೆ ಮಾಡಿ ನಾವೇನ್ ಬೇಡಿಕೆಗಳನ್ನ ಹಾಕ್ತೀವೋ ಅದನ್ನೆಲ್ಲ ಆಕರ್ಷಿಸಿ ಆ ಮಾತೆ ಹತ್ರ ಇದ್ ಮಾಡಿ ನಮ್ಗೆ ಆ ಕದಂಬವನ್ನ, ನಮ್ಗೆ ಆ ಫಲವನ್ನ ನಮ್ಮ ಅಭೀಷ್ಟಗಳನ್ನ ದೊರಕಿಸಿ ಕೊಡುತ್ತಂತೆ. ಅಂತ ಒಂದು ಲಕ್ಷಣ ಕೂಡ ಈ ಕದಂಬವನಕ್ಕೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಾವು ಮಾತೆನ ಈ ಶ್ರವಣ ಮನನ ನಿಧಿಧ್ಯಾಸದ ಮೂಲಕ ಸಾಧನೆಗಳನ್ನ ಮಾಡಿ ನಾವು ಆ ಪರಮಾತ್ಮನ ಹೊಂದ್ಬೇಕು. ನಾವು ನಾನು ಅಂದ್ರೆ ಏನು, ಆ ಆತ್ಮವಿದ್ಯವನ್ನ ನಾವು ಪಡಿಬೇಕು, ಆ ಪರಮಾತ್ಮನಲ್ಲಿ ನಾವು ಲೀನ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವೇನ್ ಮಾಡ್ತೀವಿ, ಶ್ರವಣ ಮನನ ನಿಧಿಧ್ಯಾಸ ಇವುಗಳ ಮೂಲಕ ನಾವು ಸಾಧನೆ ಮಾಡ್ತಾ ಹೋಗ್ತೀವಿ. ಆ ಸಾಧನೆ ಮಾಡಿದಾಗ ನಾವೇನು ಹೊಂದುತ್ತೀವಿ, ಆ ನಿಜವಾದ ಆ ಯೋಗಿಗೆ ಅವಾಗ ಆ ಸಾಧನೆ ಮೂಲಕ ಅವನೇನ್ ಪಡಿತಾನೆ ಅಂತಂದ್ರೆ ಆ ಸಾಧನಾ ಸಿದ್ಧಿಯಿಂದ ಆ ಸಿದ್ಧಿ ಸ್ಥಿತಿಯಲ್ಲಿ ಅವನು ಪೂರ್ಣವಾದ ಒಂದು ಒಂದು ಸ್ಥಿತಿಯನ್ನ, ಸಚ್ಚಿದಾನಂದ ಸ್ವರೂಪವನ್ನ ಅವನು ಪಡಿತಾನೆ. ನಾವು ಅದನ್ನ ಹೊಂದೇ ಇದ್ದಾಗ ನಾವೇನ್ ಮಾಡ್ತೀವಿ, ಈಗ ನಾವು ಪಡಿತಾ ಇರೋದು ಈ ಪ್ರಾಪಂಚಿಕ ಲೋಕದಲ್ಲಿ ನಾವೇನ್ ಅಂತಿದ್ದೀವಿ, ಆನಂದ ಬೇಕು, ನಮ್ಗೆ ಆನಂದ ಸಿಕ್ಬೇಕು ಅನ್ನೋ ಇದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ಅದಕ್ ನಾವೇನು ಮಾಡ್ತೀವಿ, ಅದನ್ ಮಾಡ್ತೀವಿ, ಆದ್ರೆ ಆ ಆನಂದನ ಪಡಿತೀವಿ. ನಾವು ಹೋರಾಟ ಮಾಡಿ ಆ ಆನಂದನ ಪಡ್ಕತೀವಿ. ನಮ್ಗ್ ಕಾಫಿ ಬೇಕು ಅಂದಾಗ ಕಾಫಿನ ನಾವು ಕಷ್ಟಪಟ್ಟು ಮಾಡಿ ಅದನ್ನ ಕುಡ್ದು ಆ ಆನಂದನ ಪಡಿತೀವಿ. ಆದ್ರೆ ಅದೆಷ್ಟೊತ್ತಿರುತ್ತೆ, ಅದು ಸ್ವಲ್ಪ ಹೊತ್ತೆ, ಅದು ಜಾಸ್ತಿ ಹೊತ್ತು ಅಲ್ಲಿ ಉಳಿಯಲ್ಲ. ಆ ಆನಂದ ಅನ್ನೋದು ತುಂಬಾ ಹೊತ್ತಿರಲ್ಲ. ಆದ್ರೆ ನಮಗ್ ಬೇಕಾಗಿರೋದು ಶಾಶ್ವತವಾದ ಆನಂದ ನಮಗ್ ಬೇಕು. ಈ ಮನುಷ್ಯ ಶರೀರಕ್ಕೆ ಶಾಶ್ವತವಾದ ಆನಂದವನ್ನ ಪಡೆಯೋ ಅಂತ ಒಂದು ಅವಕಾಶ ಇರೋದ್ರಿಂದ ನಾವು ಅದನ್ನ ಏನ್ ಮಾಡ್ತೀವಿ, ಸಾಧನೆಯ ಮೂಲಕ ನಾವು ಅದನ್ನ ಪಡೆಯೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆ ಸಿದ್ಧಿ ನಮಗ್ ಸಿಕ್ತಾಗ ಆ ಆನಂದ ಸಚ್ಚಿದಾನಂದ ಸ್ವರೂಪವಾದಂತ ಒಂದು ಆನಂದ ಅವಾಗ ಸಿಕ್ಕತ್ತೆ, ಶಾಶ್ವತವಾದ ಆನಂದ ಸಿಕ್ಕತ್ತೆ. ಆ ಸಾಧನೆಯಿಂದ ಅವನು ಅಮೃತ ಸಾಗರ ಸುಧಾ ಸಾಗರವಾದಂತ ನಾವು ಏನು ಸಚ್ಚಿತ್ ಆನಂದದ
ಸುಧಾಸಾಗರ ಅಮೃತವನ್ನ ನಾವ್ ಎಲ್ಲಿ ಪಡಿತೀವಿ? ಈ ಸಹಸ್ರಾರದಲ್ಲಿ ಪಡಿತೀವಿ. ಈ ಇದರಿಂದ ನಾವು ಹೋದಾಗ ಆ ಸಹಸ್ರಾರದಲ್ಲಿ ನಾವು ಅದನ್ನ ಪಡಿತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈ ನಾಮದಿಂದ ನಮ್ಗೆ ತಿಳಿದು ಬರುತ್ತೆ. ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಅಂದ್ರೆ ಆ ಸಹಸ್ರಾರದಲ್ಲಿ ನಾವು ಹೋದಾಗ ಆ ಸುಧಾಸಾಗರವನ್ನ, ಆ ಅಮೃತವನ್ನ, ಶಾಶ್ವತವಾದ ಆನಂದವನ್ನ ನಾವು ಹೊಂದುತ್ತೀವಿ. ಆ ಕಾಮಾಕ್ಷಿ ಅನ್ನೋಳು ಕಾಮದಾಯಿನಿಯಾಗಿ ನಾವು ಬೇಡದಂತಹ ಒಂದು ವರಗಳನ್ನ ನೀಡ್ತಾ ಆ ನಮ್ಮ ಸುಧಾಸಾಗರದ ಪ್ರವಾಹದಲ್ಲಿ ನಮ್ಮನ್ನ ತೇಲಿಸ್ತಾಳೆ. ಅಂದ್ರೆ ನಾವು ಅದನ್ನ ಪಡ್ಕೋಬೇಕು ಅಂದಾಗ ನಾವು ಸಾಧನೆ ಮಾಡ್ಬೇಕು. ಸಾಧನೆ ಇಲ್ದಿರ ನಾವೇನು ಮಾಡಕ್ಕಾಗಲ್ಲ. ಆ ಸಾಧನೆ ಅನ್ನೋದು ಮುಖ್ಯವಾದದ್ದು. ಅದನ್ನ ಹೊಂದಬೇಕು ಅಂತ ಅಂದ್ಬಿಟ್ಟು ಆ ಸಾಧನೆ ಮಾಡ್ದಾಗ್ಲೇ ನಾವು ಆ ಸುಧಾಸಾಗರದ ಅಮೃತವನ್ನ ನಾವು ಸವಿತೀವಿ. ಆ ಅಮೃತ ಏನಾಗುತ್ತೆ, ನಾವು ಸುಧಾಸಾಗರದಲ್ಲಿ ಆ ಸಹಸ್ರಾರಕ್ಕೆ ಹೋದಾಗ ಆ ಅಮೃತ ಏನಾಗುತ್ತೆ, ನಮ್ದು 72 ನಾಡಿಗಳಲ್ಲೂ ಅದು ಪ್ರವಹಿಸಿ ನಮ್ಗೆ ಅದ್ಭುತವಾದ ಒಂದು ಆನಂದವನ್ನ ಕೊಡುತ್ತೆ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ಹೇಳಿದೆ. ಆದ್ರಿಂದ ನಾವು ಈ ಸಹಸ್ರನಾಮವನ್ನ, ನಾವು ಲಲಿತಾ ಸಹಸ್ರನಾಮವನ್ನ ನಾವು ಯಾವಾಗ್ಲೂ ಉಪಾಸನೆ ಮಾಡೋ ಕಡೆಗೆ ಹೋಗ್ಬೇಕು. ಯಾಕೆ ಅಂತಂದ್ರೆ ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಲಲಿತಾ ಸಹಸ್ರನಾಮವನ್ನ ನಾವು ಉಪಾಸನೆ ಮಾಡಿದಾಗ ನಾವು ಆ ಸ್ಥಿತಿಯನ್ನ ಹೊಂದ್ತೀವಿ. ಅಂತಂದ್ರೆ ಈ ಲಲಿತಾ ಸಹಸ್ರನಾಮ ಯಾವ್ದ್ರಿಂದ ಕೂಡಿದೆ ಅಂತ ಅಂದಾಗ ಇದು ಒಂದು ಲಹರಿ ಸ್ವರೂಪದಿಂದ ಕೂಡಿದೆಯಂತೆ ಈ ಲಲಿತಾ ಸಹಸ್ರನಾಮ ಅನ್ನೋದು. ಆ ಲಹರಿ ಅಂತಂದ್ರೆ ಏನು ಅಂತಂದ್ರೆ, ಒಂದು ಲಹರಿ ಎಂದಾಗ ನಾವೇನ್ ಹೇಳ್ತೀವಿ, ಸಮುದ್ರದಲ್ಲಿ ಹೇಳ್ತಕ್ಕಂತ ಅಲೆಗಳು, ಆ ಅಲೆಗಳನ್ನ ಲಹರಿ ಅಂತ ಕರಿತೀವಿ. ಅದೇ ರೀತಿ ಈ ಸಹಸ್ರನಾಮ ಕೂಡ ಒಂದು ಅಲೆಗಳಿಂದ ಕೂಡಿದೆ ಅಂತ ಹೇಳ್ತಾರೆ. ಇದನ್ನ 9 ಲಹರಿಗಳಾಗಿ ವಿಂಗಡಿಸಿದಾರಂತೆ. ಈ ಲಹರಿ ಅನ್ನೋದನ್ನ ಈ ಸಹಸ್ರನಾಮದಲ್ಲಿ ಲಹರಿ ಅಂತ ಏನ್ ಹೇಳ್ತಾರೋ ಅದನ್ನ 9 ಭಾಗಗಾಗಿ ವಿಂಗಡಿಸಿದ್ದಾರೆ. ಅದು ಯಾವ್ಯಾವ್ದಪ್ಪ ಅಂತಂದ್ರೆ, ಲಾವಣ್ಯ ಲಹರಿ, ವೈಭವ ಲಹರಿ, ಭಾವನಾ ಲಹರಿ, ಆನಂದ ಲಹರಿ, ಚೈತನ್ಯ ಲಹರಿ, ಸಾಲೋಕ್ಯ ಲಹರಿ, ಸಾರೂಪ್ಯ ಲಹರಿ, ಸಾಮೀಪ್ಯ ಲಹರಿ, ಸಾಯುಜ್ಯ ಲಹರಿ ಅಂತ ಅಂದ್ಬಿಟ್ಟು 9 ಗುಂಪುಗಳಾಗಿ ಈ ಲಹರಿಯನ್ನ ವಿಂಗಡಿಸಿದಾರಂತೆ. ಆ 9 ಗುಂಪುಗಳಲ್ಲಿ ನಾವೇನ್ ಮಾಡ್ತೀವಿ, ಒಂದೊಂದು ಗುಂಪು ಅಂತಂದ್ರೆ, ಈಗ ಲಾವಣ್ಯ ಲಹರಿ ಅಂತ ಅಂದಾಗ ಅದರಲ್ಲಿ 20 ನಾಮಗಳನ್ನ ಹೇಳಿದ್ದಾರೆ. ಪ್ರತಿ ಒಂದೊಂದು ಗುಂಪಲ್ಲೂ 20 ಲಾವಣ್ಯ ಗುಂಪುಗಳನ್ನ, ನಾಮಗಳನ್ನ 20 ನಾಮಗಳನ್ನ ಸೇರಿಸ್ತಾ ಹೋಗಿದಾರಂತೆ. ಆ 20 ನಾಮಗಳನ್ನ ನಾವು ಪಠನೆ ಮಾಡ್ತಾ ಹೋದ್ರೆ, ಮೊದಲನೇದಾಗಿ ಲಾವಣ್ಯ ಲಹರಿ ಅಂತ ಇದೆ. ಅದರಲ್ಲಿ ಮೊದಲನೇದು 20 ನಾಮಗಳು. ಯಾವುದು? ಶ್ರೀಮಾತಾ ಮೊದಲನೇದಾಗಿ ಪ್ರಾರಂಭ ಆಗುತ್ತೆ. ಶ್ರೀಮಾತಾ, ಶ್ರೀ ಮಹಾರಾಜ್ನಿ, ಶ್ರೀಮತ್ ಸಿಂಹಾಸನೇಶ್ವರಿ. ಇದು ಈ ಲಾವಣ್ಯ ಲಹರಿನಲ್ಲಿ ಬರುತ್ತೆ. ಇದ್ರಲ್ಲಿ ಏನಿದೆ ಈ 3ರಲ್ಲಿ ಅಂತ ನಾವು ಆಗ್ಲೇ ನೋಡಿದ್ವಿ. ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ಈ 3 ಈ ನಾಮದಲ್ಲಿದೆ. ಈ ಮೊದಲನೇ ಒಂದು 20 ಶ್ಲೋಕಗಳನ್ನ, ನಾಮಗಳನ್ನ ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಪಠಿಸ್ತಾ ಹೋದಾಗ, ಅಂದ್ರೆ ಆ ಭಾವನೆಯಿಂದ, ಭಕ್ತಿಯಿಂದ ನಾವು ಪಠಿಸ್ತಾ ಹೋದಾಗ ಏನಾಗತ್ತೆ, ನಮ್ಮಲ್ಲಿ ಆ ಮಾತೆಯ ಒಂದು ಏನು ಲಾವಣ್ಯ ಅನ್ನೋದಿದೆಯೋ ಅದು ನಮ್ಮಲ್ಲಿ ಪ್ರೇರಿತ. ಈಗ ನಾವು ಪರಮಾತ್ಮನನ್ನ ಕಾಣ್ತೀವಿ ಅಂತಂದ್ರೆ ಪರಮಾತ್ಮನನ್ನ ನಾವು ಕಾಣೋದಕ್ಕಾಗಲ್ಲ. ಅದು ಹೇಗ್ ಕಾಣುತ್ತೆ, ನಮ್ಮಲ್ಲಿ ಹೇಗ್ ಕಾಣ್ತೀವಿ ನಾವು ಪರಮಾತ್ಮನನ್ನ ಕಂಡ್ವಿ ಅಂದಾಗ ನಮ್ಮಲ್ಲಿ ಆಗ್ತಕ್ಕಂತ ಬದಲಾವಣೆ, ನಮ್ಮ ಶರೀರದಲ್ಲಿ ಏನ್ ಬದಲಾವಣೆ ಉಂಟಾಗ್ತಾ ಇದೆಯೋ ಅದೇ ಭಗವಂತ. ಈ 20 ನಾಮಗಳನ್ನ ನೀವು ಸಾಕಷ್ಟು ದಿನ ನೀವು ಪಠನೆ ಮಾಡಿದಾಗ ಏನಾಗತ್ತೆ, ನಮ್ಮಲ್ಲಿ ಒಂದು ಬದಲಾವಣೆ ಕಾಣುತ್ತೆ. ಅಂದ್ರೆ ಆ ಲಾವಣ್ಯ ಹೇಗಿದೆ, ನಾವ್ ಇಷ್ಟೊತ್ತು ಓದಿದ್ವಲ್ಲ 20 ನಾಮಗಳನ್ನ ನಾವು ನೋಡ್ತಾ ಬಂದ್ವಿ. ಆ ರೂಪ ಹೇಗಿದೆ, ಆಕೆ ಹಾಕೊಂಡಿರೋ ಒಂದೊಂದು ಆಭರಣದಲ್ಲೂ ಏನೇನು ಮಂತ್ರಗಳಿದೆ, ಏನೇನ್ ಶಕ್ತಿ ಇದೆ,
ಹೇಗಿದೆ ಅನ್ನೋದನ್ನ ನೋಡ್ತಾ ಬಂದ್ವಲ್ಲ, ಅದನ್ನ ನಾವು ಆ 20 ನಾಮಗಳನ್ನ ನಾವು ಸಾಕಷ್ಟು ದಿನ ಪಠನೆ ಮಾಡಿ ಅದನ್ನ ನಮ್ಮ ಮನಸ್ಸಿನಲ್ಲಿ ಬೇರೂರ್ದಾಗ, ಅದು ಆಂತರಿಕವಾಗಿ ನಮ್ಮ ಒಳಕ್ ಹೋದಾಗ ಏನಾಗುತ್ತೆ, ನಾವು ಆ ಮಾತೆಯಂತೆ ಮಾರ್ಪಡ್ತಾ ಹೋಗ್ತೀವಿ. ಅದೇ ರೀತಿ ಒಂದು 20 ನಾಮನ ಪಠನೆ ಮಾಡಿ ನಮ್ಮಲ್ಲಿ ಒಂದು ಮಾರ್ಪಾಟ್ ಬಂತು ಅಂದಾಗ ಮತ್ತೆ 20, ಹೀಗೆ 180 ನಾಮಗಳನ್ನ ಆಗಾಗ ಪಠನೆ ಮಾಡ್ತಾ 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 ನಾವೇನಾಗ್ತೀವಿ, ಲಲಿತಾ ಮಾತೆಯನ್ನ ನಮ್ಮೊಳಗೆ ನಾವು ಕಾಣೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ರೀತಿಯ ಲಹರಿ ಈ ಸಹಸ್ರನಾಮದಲ್ಲಿ ಇರೋದ್ರಿಂದ ಈ ಸಹಸ್ರನಾಮವನ್ನ ನಾವು ಸದಾ ಕಾಲ ಪಠನೆ ಮಾಡಿದಾಗ ನಾವು ಏನು ಈ ಪ್ರಾಪಂಚಿಕ ಭೋಗ ಇದೆಯೋ ಅದನ್ನು ಕೂಡ ನಾವು ಯಾವುದೇ ಒಂದು ತೊಂದರೆ ಇಲ್ಲದೆ, ನಮ್ಮ ಏನು ನಾವು ಆ ಮಾತೇ ಇಲ್ಲ ಅಂತಂದ್ಬಿಟ್ಟು ನಾನೇ ಎಲ್ಲ ಆ ಅಹಂನಿಂದ ನಾವು ಮಾಡ್ತಾ ಹೋದಾಗ, ನಾನು ಜೀವನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಹಂನಿಂದ ಮಾಡ್ತಾ ಹೋದಾಗ ಅದರಿಂದ ಬೇಕಾದಷ್ಟು ತಾಪತ್ರಯಗಳನ್ನ ನಾವು ಹೊಂದುತ್ತೀವಿ, ಮತ್ತೆ ನಮ್ಮ ಆಸೆಗಳು ಕೂಡ ಫಲಿಸಲ್ಲ. ಆದ್ರಿಂದ ಮಾತೆಯ ಈ ನಾಮಗಳ ಏನಿದೆಯೋ ಇದನ್ನ ಪಠನೆ ಮಾಡ್ತಾ ಮಾಡ್ತಾ ಇದನ್ನ ನಮ್ಮ ಆಂತರಿಕವಾಗಿ ಅಳವಡಿಸ್ಕೊಂಡು ಹೋದಾಗ ನಮ್ಮಲ್ಲಿ ಬದಲಾವಣೆ ಎನ್ನುವುದು ಆಗ್ತಾ ಹೋಗುತ್ತೆ. ಮತ್ತು ನಾವು ಈ ಲೋಕದ ಫಲ ಮತ್ತು ನಮ್ಮ ಒಂದು ಆಧ್ಯಾತ್ಮಿಕ ಫಲ, ನಮ್ಮ ಆಧ್ಯಾತ್ಮಿಕ ಉದ್ದೇಶ ಏನಿದೆಯೋ ಆ ಫಲವನ್ನ ನಾವು ಹೊಂದೋದಕ್ಕೆ ಕಾರಣ ಆಗತ್ತೆ. ಆದ್ರಿಂದ ನಾವು ಈ ಲಲಿತಾ ಸಹಸ್ರನಾಮವಾದ ಒಂದು ಉತ್ತಮ ಗ್ರಂಥವನ್ನ ಸದಾ ಕಾಲ ನಾವು ಪಠನೆ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾ ಈ ದಿನದ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಹಲೋ, ತುಂಬಾ ಚೆನ್ನಾಗಿತ್ತಮ್ಮ. ನಮಸ್ತೆ ಅಮ್ಮ, ತುಂಬಾ ಚೆನ್ನಾಗಿತ್ತು. ಹೌದಾ? ಧನ್ಯವಾದಗಳು ಶೀಲಾಜಿ. ಮೇಡಮ್, ತುಂಬಾ ಸಂತೋಷ ಆಯ್ತು. ಹೇಳಿ, ಯಾರ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು? ಕ್ಲೋಸಿಂಗ್ ಪ್ರೇಯರ್ ಸರ್ ಯಾರು ಹೇಳ್ತಾ ಇದ್ರಲ್ವಾ, ಹೇಳೋದಾ? ಅವ್ರ ಹೆಸರನ್ನು ಮರ್ತೋದೆ. ಇಲ್ಲ ಅಂದ್ರೆ ನಾ ಹೇಳ. ಹೇಳಿ, ಯಾರಾದ್ರೂ ಹೇಳಿ ಮೇಡಮ್, ಅವ್ರು ಹೇಳ್ತಾರಂತೆ. ಚೆನ್ನಾಗ್ ಬಂತು. ಅದು ಮುಂದಿನ ವಾರ ಲಾವಣ್ಯ 9 ನಿಧಾನ ಕೇಳಿ ಬರ್ಕೋತೀವಿ. ಆಯ್ತು ಲಾವಣ್ಯ ಲಹರಿ ಅದು ಹೇಳ್ತೀನಿ. ಲಹರಿ ಬರ್ಕೊಂಡ್ವಿ, ಮಧ್ಯೆ ಗ್ಯಾಪ್ ಆಯ್ತು. ಹೌದಾ? 9 ಲಹರಿಗಳು. ಅದು ಲಾವಣ್ಯ ಲಹರಿ, ವೈಭವ ವೈಭವ ಅಂತ ಹೇಳಿದ್ರೆ, ಆಮೇಲೆ ಮುಂದಿಂದು ಲಾವಣ್ಯ ಲಹರಿ, ವೈಭವ ಲಹರಿ, ಭಾವನಾ ಲಹರಿ, ಭಾವನಾ ಲಹರಿ, ಆನಂದ ಲಹರಿ, ಚೈತನ್ಯ ಲಹರಿ, ಆಯ್ತು, ಸಾಲೋಕ್ಯ ಲಹರಿ, ಸಾಲೋಕ್ಯ ಲಹರಿ, ಸಾಲೋಕ್ಯ ಲಹರಿ, ಸಾರೂಪ್ಯ ಲಹರಿ, ಅಂದ್ರೆ ನಾವು ಈ 6 ಲಹರಿಗಳನ್ನ ದಾಟಿ ಆ ಮಾತೆ ಕಡೆಗೆ ಹೋದಾಗ ಇದು ಸಾಲೋಕ್ಯ ಲಹರಿ, ಸಾರೂಪ್ಯ ಲಹರಿ, ಸಾಮೀಪ್ಯ ಲಹರಿ, ಆ ಮಾತೆಯ ಸಮೀಪಕ್ಕೆ ಹೋಗ್ತೀವಿ. ಆಮೇಲೆ ಕೊನೆಯದಾಗಿ 9ನೇದು ಸಾಯುಜ್ಯ ಲಹರಿ. ಬರ್ಕೊಂಡ್ರ? ಸಾಯುಜ್ಯ ಲಹರಿ ಬರ್ಕೊಂಡ್ವಿ. ಅಲ್ಲಿ ನಾವು ಸಾಯುಜ್ಯವನ್ನ ಹೊಂದ್ತೀವಿ. ಏನು ನಾವು ಅನ್ಕೊಂಡಿದೀವಿ ಆ ಮೋಕ್ಷ ಹೊಂದಬೇಕು ಅಂತ, ಅದನ್ನ ನಾವು ಈ ಸಾಯುಜ್ಯ ಲಹರಿಲಿ ಹೊಂದುತ್ತೀವಿ. ಅಂದ್ರೆ ಈ ಸಹಸ್ರನಾಮವನ್ನ ನಾವು ಪಠನೆ ಮಾಡ್ತಾ ಮಾಡ್ತಾ
ಆ ಸಾಹಿತ್ಯ ಲಹರಿಗೆ ಹೋಗುವಂತ ಒಂದು ಅವಕಾಶ ಇದೆ. ಅದರಿಂದ ನಾವು ಭಕ್ತಿಯಿಂದ ಒಂದು ಶ್ರದ್ಧೆಯಿಂದ ಈ ಸಹಸ್ರನಾಮವನ್ನ ಪಠನೆ ಮಾಡ್ತಾ ಬರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಧನ್ಯವಾದಗಳು ಮೇಡಮ್. ಆಯ್ತು ಮೇಡಮ್.